ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪ್ರತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ಫೆಬ್ರವರಿ ತಿಂಗಳಿನ ನಿಮ್ಮ ಔಟ್ಲುಕ್ ಏನಿದೆ. ಸೊ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ 4 ವಾರದ ಎನರ್ಜೀಸ್ ಇನ್ ಟೋಟಲ್ ಒಟ್ಟಾಗಿ ಏನಿರುತ್ತೆ ಅನ್ನೋದನ್ನು ಇವತ್ತಿನ ವಿಷಯ ಆಗಿರುತ್ತೆ. ಸೊ ಮೊದಲನೇ ಪಾಯಿಲು ಗೋಯಿಂಗ್ ವಿತ್ ದ ಫ್ಲೋ, ಎರಡನೇ ಪಾಯಿಲು ಅವೇರ್ನೆಸ್, ಹಾಗೂ ಮೂರನೇ ಪಾಯಿಲು ನ್ಯೂ ವಿಷನ್. ಸೊ ನಿಮ್ಮ ಪೈಲ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ನಾದ ಕೇಳಬೇಕಾದ್ರೆ ಚಾಯ್ಸ್ ಮಾಡ್ಕೊಳ್ಳಿ, ಅಥವಾ ಮುಂಚಿತವಾಗಿ ಚಾಯ್ಸ್ ಮಾಡ್ಕೊಳ್ಳಿ, ಅಥವಾ ವಿಡಿಯೋ ಪಾಸ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ವಿಷಯಗಳು ನಿಮ್ಮದಾಗಿರುತ್ತೆ. ಇಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ. ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೋ ಅದನ್ನು ನೀವು ತಗೋಬಹುದು. ಸೊ ಶುರು ಮಾಡೋಣ ನಾದದಿಂದ. ನಿಮ್ಮ ಕೆಲಸನ ನೀವು ಮಾಡಿ, ನೀವು ಬೇರೆಯವ್ರಿಗೋಸ್ಕರ ಬದಲಾಯಿಸ್ಕೊಬೇಕು ಅನ್ನೋದು ಏನೂ ಇಲ್ಲ. ಕೆಲವೊಂದರಲ್ಲಿ ಬದಲಾವಣೆ ಬೇಕಾಗಿದೆ, ಇವ್ರು ಹೇಳ್ತಾ ಇರೋದು ಸರಿ ಇದೆ ಅಂತ ನಿಮಗನ್ಸಿದ್ರೆ ಆ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಇಫ್ ಅಟ್ ಆಲ್ ನೀವು ಸರಿ ಇದ್ದರೆ ನೀವು ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಫ್ ಅಟ್ ಆಲ್ ಸರಿ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಒಂದು ಒಳ್ಳೆಯವರ ಹತ್ರ ಅಡ್ವೈಸ್ ತೊಗೊಂಡು ಅದನ್ನು ಬದಲಾಯಿಸ್ಕೊಳ್ಳಿ. ಅಥವಾ ಗೊಂದಲ ಇದ್ದರೆ ಅಲ್ಲಿ ನೀವು ಬೇರೆಯವರ ಒಂದು ಅಡ್ವೈಸ್ ತೊಗೊಂಡು ಬದಲಾಯಿಸ್ಕೊಳ್ಳಿ. ಓಕೆ. ಸೊ ಮೊದಲನೇ ಪಾಯಿಲು ಯಾರೆಲ್ಲ ಗೋಯಿಂಗ್ ವಿತ್ ದ ಫ್ಲೋ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀರಾ. ಸೊ ನೋಡೋಣ ಫೆಬ್ರವರಿ ತಿಂಗಳು ನಿಮ್ಮ ಲೈಫಲ್ಲಿ ಯಾವುದು ಘಟನೆಗಳು ಆಗೋದಿದೆ ಅನ್ನೋದನ್ನು. ಸೊ ಮೊದಲನೇದಾಗಿ ಗೋಯಿಂಗ್ ವಿತ್ ದ ಫ್ಲೋ ಇಲ್ಲಿ ಆಲ್ರೆಡಿ ನಿಮ್ಗೆ ಹೇಳ್ತಾ ಇದೆ. ಸೊ ಫೆಬ್ರವರಿ ತಿಂಗಳಲ್ಲಿ ಏನು ಬರುತ್ತೋ ಆರಾಮಾಗಿ ತೊಗೊಂಡು ಹೋಗಿ. ಸಿಹಿ ಕಹಿ, ಒಳ್ಳೆಯದು ಕೆಟ್ಟದ್ದು, ನಿಜ ಸುಳ್ಳು, ಆಸಕ್ತಿ ನಿರಾಸಕ್ತಿ ಎಲ್ಲವನ್ನು ನೀವು ಏನು ಬರುತ್ತೋ ಅದನ್ನು ಆರಾಮಾಗಿ ತೊಗೊಂಡು ಹೋಗಿ. ಕೋಪ ತಾಪ ಸಮಾಧಾನ ಏನಕ್ಕೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ತೊಗೊಂಡು ಹೋಗಿ. ಓಕೆ. ಸೊ ಎಲ್ಲವನ್ನು ದೇವ್ರಿಗೆ ಸರೆಂಡರ್ ಮಾಡಿ ಅನ್ನೋದಿದೆ. ಸೊ ದಯವಿಟ್ಟು ತಿಳಿಸಿ ಪಾಯಿಂಟ್ ನಂಬರ್ 1 ಅವರ ಫೆಬ್ರವರಿ ತಿಂಗಳು. ಸೊ ಫೆಬ್ರವರಿ ತಿಂಗಳಲ್ಲಿ ಯಾರ್ದೆಲ್ಲ ಬರ್ತ್ಡೇ ಇದೆ, ಸೊ ಅವ್ರಿಗೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಸೊ ಮೊದಲನೇ ಕಾರ್ಡೇ ಸ್ಟಾರ್ ಕಾರ್ಡ್, ಎರಡನೇ ಕಾರ್ಡು 8 ಆಫ್ ಪೆಂಟಿಕಲ್ಸ್, 5 ಆಫ್ ಸಾರ್ಡ್ಸ್, ಚಾರಿಯಟ್ ಕಾರ್ಡ್, 8 ಆಫ್ ಕಪ್ಸ್, ಓಕೆ, ನೈಟ್ ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ವಾಂಡ್ಸ್. ಆಲ್ರೆಡಿ ನಾನು ಹೇಳಿರೋ ಥರ ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಹಳ ಇದೆ. ಓಕೆ. ಸೊ ನೀವು ತಲೆ ತಗ್ಸಿ ನಿಮ್ಮ ಕೆಲಸ ಮಾಡ್ತಾಯಿದ್ರು, ನೀವು ಸಾಕಷ್ಟು ಸಕ್ಸಸ್ನ ನೋಡಿದ್ದೀರಾ. ತುಂಬ ಜನ ನಿಮ್ಮ ಕೆಲಸನ ಒಂದು ರೀತಿಯಲ್ಲಿ ತುಂಬದ ಪುಣ್ಯಯುತ ಕೆಲಸ ಅಂದ್ಕೊತಾರೆ, ಅಥವಾ ತುಂಬ ಚೆನ್ನಾಗಿ ನೀವು ಕೆಲಸದಲ್ಲಿದ್ದೀರಾ, ಅಥವಾ ನಿಮ್ಮ ನೇಮ್ ಫೇಮ್ ತುಂಬ ಚೆನ್ನಾಗಿದೆ, ವ್ಯಕ್ತಿತ್ವ ಚೆನ್ನಾಗಿದೆ. ಆ್ಯಂಡ್ ನಿಮ್ಮನ್ನು ತುಂಬ ಜನ ನಿಮ್ಮ ಕೆಲಸದಿಂದ ನಿಮ್ಮನ್ನು ನೋಡ್ತಾರೆ, ಅಥವಾ ನಿಮ್ಮನ್ನು ಒಂದು ರೀತಿಯಲ್ಲಿ
ಬೆಲೆನ ಕೊಡ್ತಾರೆ ಅನ್ನೋದಿದೆ. ಸೊ ಆ ಕೆಲಸನ ಯಾರೋ ಒಬ್ಬರು ಕೆಡಿಸೋದಕ್ಕೆ ಬರಬಹುದು, ಜಗಳಗಳಾಗಬಹುದು, ಆ್ಯಂಡ್ ಯಾರೋ ಒಬ್ಬರು ನಿಮ್ಮ ವಿರೋಧವಾಗಿ ನಿಂತ್ಕೊಬಹುದು. ಸೊ ದಯವಿಟ್ಟು ಯಾರೇ ನಿಮ್ಮನ್ನು ಯಾವುದೇ ಥರದ ಉತ್ತೇಜನಕ್ಕೆ ಆಗಬೇಡಿ ಅಂತ ಕೇಳ್ಕೊತೀನಿ. ಯಾರೇ ನಿಮ್ಮನ್ನು ಆ ಒಂದು ಸಮಸ್ಯೆಗೆ ತರೋದಕ್ಕೆ ನೋಡ್ತಾರೆ, ಅವರಿಂದ ಸ್ವಲ್ಪ ನೀವು ದೂರ ಇರಿ. ಓಕೆ, ಆ್ಯಂಡ್ ನೀವು ಎಷ್ಟೇ ಸಮಾಧಾನವಾಗಿರ್ತೀರ, ಅವರಷ್ಟೇ ಜಗಳಕ್ಕೆ ಬರಬಹುದು. ಸೊ ಆದಷ್ಟು ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ನೀವು ಮಾಡ್ತಾಯಿರಿ. ಆ್ಯಂಡ್ ತುಂಬ ಜನ ಇಲ್ಲಿ ನೀವೇನನ್ನ ಮಾಡ್ತಾ ಇದ್ದೀರಾ, ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಕೆರಿಯರ್ ಆಗಿರ್ಬೋದು, ಅಥವಾ ನೀವೇನನ್ನಾರ ಮಾರೋ ಕೆಲಸ ಮಾಡ್ತಾ ಇರ್ಬೋದು, ಪ್ರಾಡಕ್ಟ್ಸು. ಸೊ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ಸ್, ಅದನ್ನೆಲ್ಲವನ್ನು ನೀವು ಸೆಲ್ ಮಾಡ್ತೀರಾ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲೆಲ್ಲ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ತಲೆ ತೆಗೆಸ್ಕೊಂಡು ನಿಮ್ಮ ಕೆಲಸ ಮಾಡಿ ಅಷ್ಟೇ. ಬಿಕಾಸ್ ನೀವೇನು ಕೆಲಸ ಮಾಡ್ತೀರಾ ಅದೇ ನಿಮಗೆ ಒಂದು ರೀತಿಯಲ್ಲಿ ಸ್ಟ್ರಾಂಗಾಗಿ ತೊಗೊಂಡು ಹೋಗುತ್ತೆ. ಒಂದು ಕಡೆ ಕೆಲಸ ನಿಮ್ಮನ್ನು ಎಳಿತಾ ಇದ್ದರೆ, ಇನ್ನೊಂದು ಕಡೆ ಎಮೋಷ್ನಲ್ ಬ್ಯಾಲೆನ್ಸಿಗೆ ತುಂಬ ಒದ್ದಾಡ್ತಾ ಇರ್ತೀರ. ಮೇ ಬಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮೇ ಬಿ ಎನಿಥಿಂಗ್, ಮೆಂಟಲ್ ಇಶ್ಯೂಸ್ ಇರಬಹುದು, ಅಥವಾ ತುಂಬ ಜನ ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಎಮೋಷ್ನಲಿ ಅನ್ಅವೈಲೇಬಲ್ ಇರಬಹುದು. ನೀವೆಷ್ಟು ಅವ್ರನ್ನ ಪ್ರೀತಿ ಕೊಡ್ತೀರೋ ಅದರಿಂದ ನಿಮಗೆ ಎಲ್ಲೋ ಒಂದು ಕಡೆ ಸಮಾಧಾನನೇ ಇಲ್ಲದಿರೋ ಕಾರಣ ನೀವು ಅದನ್ನು ದೂರ ಇಡೋಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ನೀವು ನೆಗೆಟಿವ್ ಫ್ರೆಂಡ್ಶಿಪ್, ನೆಗೆಟಿವ್ ರಿಲೇಟಿವ್ಸ್, ನೆಗೆಟಿವ್ ಅಟ್ಮಾಸ್ಫಿಯರ್, ಅದರಿಂದ ನೀವೇ ದೂರ ಸರಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ತುಂಬ ಜನ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ, ಅಥವಾ ನಿಮಗೆ ಲೈಫಲ್ಲಿ ತುಂಬ ಒಳ್ಳೊಳ್ಳೆ ಮೆಸೇಜಸ್ ಬರ್ತಾಯಿದೆ, ಅಥವಾ ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಬಹುದು. ಸೊ ಮೇ ನಾಟ್ ಬಿ ಈ ಪರ್ಸನ್ ರೊಮ್ಯಾಂಟಿಕ್ಕು ಇರಬಹುದು, ಇಲ್ದಲೇ ಇರಬಹುದು, ಬಟ್ ಈ ಪರ್ಸನಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೊಳ್ಳೆ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡಬಹುದು ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಎನಿಥಿಂಗ್. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ತುಂಬ ಜಾಸ್ತಿ ಅರ್ಹತೆ ಕೊಡ್ತಾರೆ. ಸೊ ಆದಷ್ಟು ನೀವು ತುಂಬ ಬ್ಯಾಲೆನ್ಸ್ಡಾಗಿ ಇರಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ನಿಲ್ಲೋ ಮಾತೇ ಇಲ್ಲ. ಗೋಯಿಂಗ್ ವಿತ್ ದ ಫ್ಲೋ. ಆ್ಯಂಡ್ ಚಾರಿಯಟ್ ಕಾರ್ಡ್ ಏನು ಹೇಳ್ತಾ ಇದೆ, ಟುಗೆದರ್, ನಿಮ್ಮ ಜಯ ಮುಂದೆ ಇದೆ, ನೀವು ಮುಂದೆ ಸಾಗ್ತಾ ಇರಿ. ಯಾರು ಏನು ನಾಟಕ ಮಾಡ್ತಾರೋ, ಡ್ರಾಮಾ ಮಾಡ್ತಾರೋ, ಅಥವಾ ಬೇಡದೇ ಇರೋದನ್ನು ನಿಮ್ಮ ಬಗ್ಗೆ ಹೇಳ್ತಾರೋ, ಅಥವಾ ನಿಮಗೆ ಉತ್ತೇಜನಕ್ಕೆ ಒಳಗೆ ಮಾಡಿಸ್ತಾರೋ, ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಟ್ರಿಗರ್ ಮಾಡ್ತಾರೆ. ಓಕೆ, ಸೊ ಇಲ್ಲದೇ ಇರೋದನ್ನು ನಿಮ್ಮ ಬಗ್ಗೆ ಹೇಳಿ ನಿಮ್ಮನ್ನು ಬೇಡದೇ ಇರೋ ಜಗಳಕ್ಕೆ ಕರ್ಕೊಂಡು ಬರ್ತಾರೆ, ಅಥವಾ ಬೇಡದೇ ಇರೋ ಡ್ರಾಮಕ್ಕೆ ಎಳಿತಾರೆ, ಅಥವಾ ನಿಮಗೆ ಬೇಡದೇ ಇರೋ ಒಂದು ಸಿಚುವೇಷನಲ್ಲಿ ನಿಮ್ಮನ್ನು ಸಿಕ್ಸಾಕೋಕ್ಕೆ ನೋಡ್ತಾರೆ. ಸೊ ದಯವಿಟ್ಟು ಅಂಥ ಒಂದು ಸಿಚುವೇಷನಿಂದ ದೂರ ಇರಿ. ಖಂಡಿತ ಜಯ ಅಂತೂ ನಿಮ್ಮದೇ ಇರುತ್ತೆ, ನೋ ಮ್ಯಾಟರ್ ವಾಟ್. ಯಾಕಂದರೆ ಪೇಷನ್ಸ್ ಇರೋರ ಹತ್ರ ಯಾವುದೇ ಒಂದು ಪ್ರಾಬ್ಲಮ್ ಜಾಸ್ತಿ ದಿನ ನಿಲ್ಲೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ನಕ್ಬಿಡ್ತೀವಿ. ಬಿಕಾಸ್ ಅವ್ರ ಡ್ರಾಮಾನ ನೋಡೋಕ್ಕಾಗ್ದಲೆ, ಅವ್ರ ಒದ್ದಾಟನ ನೋಡೋಕ್ಕಾಗ್ದಲೆ ನಾವೇನು ಮಾಡ್ತೀವಿ, ಜಸ್ಟ್ ಸ್ಮೈಲ್ ಮಾಡ್ತೀವಿ, ದೂರ ಇರ್ತೀವಿ. ಸೊ ಆ ಒಂದು ಸ್ಮೈಲ್ ಅವರನ್ನು ಕೊಲ್ಲುತ್ತೆ. ಓಕೆ, ಆ್ಯಂಡ್ ಪೇಷನ್ಸ್ ಅವ್ರನ್ನ ಕೊಲ್ಲುತ್ತೆ. ಬಿಕಾಸ್ ಎವ್ರಿ ಆ್ಯಕ್ಷನಿಗೆ ರಿಯಾಕ್ಷನ್ ಕೊಡಬೇಕು ಅಂತ ಏನೂ ಇಲ್ಲ. ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ರಿಯಾಕ್ಷನ್. ಬಟ್ ನಮ್ಮ ರಿಯಾಕ್ಷನ್ ಏನಿರಬೇಕು, ಗಪ್ ಚುಪ್ ಸುಮ್ಮನೆ ಇರಬೇಕು. ಓಕೆ, ಆ್ಯಂಡ್ ಯಾವಾಗ ನಾವು ಸುಮ್ಮನೆ ಇರ್ತೀವಲ್ಲ, ಯಾರೇ ಆಗಿರಲಿ, ಅವ್ರು ಏನೇ ಮಾತಾಡಲಿ, ಅವರ ವ್ಯಕ್ತಿತ್ವನ ತೋರಿಸುತ್ತೆ, ಅಥವಾ ಅವರ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಹೊರಗಿನವ್ರಿಗೆ ತೋರಿಸುತ್ತೆ ಹೊರತು ನಿಮ್ಮದಲ್ಲ. ಓಕೆ, ಸೊ ತುಂಬ ಜನ ನರಿಗಳು ಗುಂಪೇ ತೊಗೊಂಡು ಬರುತ್ತೆ. ಓಕೆ, ಸೊ ಆದಷ್ಟು ನೀವು ಯಾವ ಥರ ಇರಬೇಕು ಆ ಥರ ಇರಿ. ನಿಮ್ಮಲ್ಲಿರೋ ಪರ್ಸ್ನಾಲಿಟಿನ ದಯವಿಟ್ಟು ಚೇಂಜಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಯು ಆರ್ ಆಲ್ರೆಡಿ ಅ ವಿನ್ನರ್ ಇನ್ ಫೆಬ್ರವರಿ. ಸಾಕಷ್ಟು ನಿಮ್ಮಲ್ಲಿ ಲೈಫಲ್ಲಿ ಕಂಟ್ರೋಲ್ ಬರುತ್ತೆ, ಪೇಷನ್ಸ್ ಬರುತ್ತೆ, ಆ್ಯಂಡ್ ಆದಷ್ಟು ನೀವು ತುಂಬ ಸ್ಟ್ರಾಂಗ್ ಸ್ಟೆಪ್ಸ್ನ ತೊಗೊತಾ ಇದ್ದೀರಾ. ಯು ಆರ್ ವೆರಿ ಬ್ರೇವ್. ಪೈಲ್ ನಂಬರ್ 1, ಫೆಬ್ರವರಿ ಮಂತಲ್ಲಿ ನನಗಿದು ಬೇಡ ಅನಿಸಿದೆ, ಇದರಿಂದ ನಾನು ದೂರ ಇದ್ದಷ್ಟು ನನಗೆ ಒಳ್ಳೆಯದು ಅನ್ನೋ ಒಂದು ಗಟ್ಟಿ ನಿರ್ಧಾರಗಳನ್ನು ನೀವು ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ವೆರಿ ಮಚ್ ವೆಲ್ಕಮ್ ಇಟ್. ಬಿಕಾಸ್
ಅದರಿಂದಾನೇ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ಮೇ ಬಿ ಜಾಬ್ ಇರ್ಬೋದು, ಅಥವಾ ನಿಮಗೆ ಏನೋ ಒಂದು ಪ್ರಮೋಷನ್ ಸಿಗ್ಬೋದು, ಅಥವಾ ಯಾರಿಂದಾನೋ ನಿಮ್ಮ ಫ್ರೆಂಡ್ಶಿಪ್ ಬೆಳೀಬಹುದು, ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಬೆಳೀಬಹುದು. ಸೊ ಎಲ್ಲ ಥರದಲ್ಲೂ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೆಯದಾಗೋದಿದೆ. ಓಕೆ, ಸೊ ಯಾರೋ ಒಬ್ಬರು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಹೀಲಿಂಗ್ ಏನು ಕೊಡ್ತಾ ಇದೆ ಅಂದರೆ, ನಿಮ್ಮನ್ನು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟ ಯೋಚನೆಗಳಿಂದ ಹೊರಗೆ ತರ್ತಾ ಇದ್ದಾರೆ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ತುಂಬ ಜನ ನಮ್ಮನ್ನು ಡಿಮೋಟಿವೇಟ್ ಮಾಡೋರು ಅಥವಾ ನಮ್ಮನ್ನು ವ್ಯಾಲ್ಯೂನೇ ಮಾಡದೇ ಇರೋರು ಸುತ್ತಮುತ್ತ ಇದ್ದಾಗ ನಮಗೇನು ಅನಿಸುತ್ತೆ ಅಂದರೆ, ಓಕೆ ಫೈನ್, ನಾವು ಏನೇ ಮಾಡಿದ್ರೂ ಇಲ್ಲಿ ಯಾವುದೇ ಥರದ ಗ್ರೋತ್ ನಮಗಿಲ್ಲ, ಬೆಳವಣಿಗೆ ಇಲ್ಲ. ಸೊ ಇದರಿಂದ ನಾವು ಹೊರಗೆ ಬಂದರೆ ಅಟ್ಲೀಸ್ಟ್ ನಮಗೆ ಯಾರಿಗೊಬ್ಬರು ಹೆಲ್ಪ್ ಆಗ್ತೀವಿ, ಅಥವಾ ನಮಗೆ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಈ ಒಂದು ತಿಂಗಳು ಸಿಗ್ತಾ ಇದೆ. ಆ್ಯಂಡ್ ಈ ಒಂದು ಫೈಲ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂದರೆ ಖಂಡಿತ ನೀವು ಅದನ್ನು ಮಾಡ್ತೀರಾ ಅನ್ನೋದು ತುಂಬ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆದಷ್ಟು ನಿಮ್ಮ ಕಂಟ್ರೋಲಲ್ಲಿ ನೀವು ಇದ್ದೀರಾ ಆ್ಯಂಡ್ ಇರ್ತೀರಾ ಅನ್ನೋ ಒಂದು ಭರವಸೆ ಈ ಒಂದು ಫೈಲಿಗೆ ನಾನು ಕೊಡಬಲ್ಲೆ. ಓಕೆ, ಸೊ ನಿಮಗೆ ಈ ಒಂದು ಫೈಲಿಗೆ ಫೆಬ್ರವರಿ ತಿಂಗಳಲ್ಲಿ ದೇವರ ಕಡೆಯಿಂದ ನಿಮಗೆ ತುಂಬಾ ಸ್ಟ್ರಾಂಗ್ ಮೆಸೇಜ್ ಏನಿದೆ, ನಿಮಗೋಸ್ಕರ ಸ್ಟ್ರಾಂಗ್ ಮೆಸೇಜ್ ಏನಿದೆ, ಅಬಂಡೆನ್ಸ್, ಪ್ರಾಸ್ಪರಿಟಿ. ಸೊ ಯೂನಿವರ್ಸ್ ಇಸ್ ಪೋರಿಂಗ್ ಇಟ್ಸ್ ಅಬಂಡೆನ್ಸ್ ಔಟ್ ಟು ಯು, ಬಿ ಓಪನ್ ಟು ರಿಸೀವಿಂಗ್. ಸೊ ಯೂನಿವರ್ಸ್ ಸಾಕಷ್ಟು ನಿಮಗೆ ಕೊಡ್ತಾ ಇದೆ. ಸೊ ಜಸ್ಟ್ ಅದನ್ನು ರಿಸೀವ್ ಮಾಡೋದಕ್ಕೆ ನೀವಿರಬೇಕು ಅಲ್ವಾ. ಇವಾಗ ನಮ್ಮ ಮನೆಗೆ ಒಂದು ಪಾರ್ಸಲ್ ಬರ್ತಾ ಇದೆ ಅಂದರೆ ನಾವು ಒಬ್ಬರೇ ಇದ್ದೀವಿ ಮನೆಯಲ್ಲಿ, ಅಬಂಡೆನ್ಸ್ಗೋಸ್ಕರ ಅಥವಾ ಪಾರ್ಸಲ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂದರೆ ಅದನ್ನು ರಿಸೀವ್ ಮಾಡೋದಕ್ಕೂ ನಾವೇ ಹೋಗಬೇಕು, ರೈಟ್. ಇವಾಗ ಒಂದು ಹೈಲಿ ಕಾನ್ಫಿಡೆನ್ಷಿಯಲ್ ಅಥವಾ ತುಂಬ ಇಂಪಾರ್ಟೆಂಟ್ ಲೆಟರ್ಸ್ನ ನಾವೇ ತಗೋಬೇಕು. ಸೊ ಈ ಒಂದು ಇಂಪಾರ್ಟೆಂಟ್ ದಿನದಿಂದ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಅದು ನಿಮ್ಮ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಏನೇ ಇರ್ಬೋದು. ಸೊ ಪ್ರಾಸ್ಪರಿಟಿ ಎಲ್ಲ ಕಡೆಯಿಂದ ಬರ್ತಾ ಇರಬೇಕಾದ್ರೆ ನೀವೇ ಅಲ್ಲಿ ಆಬ್ಸೆಂಟ್ ಇದ್ದರೆ, ನಿಮ್ಮ ಪ್ರೆಸೆನ್ಸೇ ಇಲ್ಲ ಅಂದಮೇಲೆ ನಿಮಗೇನು ಸಿಗುತ್ತೆ? ಏನೂ ಸಿಗಲ್ಲ. ಸೊ ನಿಲ್ಲಬಾರ್ದು ಅನ್ನೋದೇ ಈ ಒಂದು ಫೈಲಿಗೆ ಹೇಳ್ತಾ ಇರೋದು. ಹೇಗೆ ನೀರು ಹರಿತಾ ಇದ್ರೇ ಒಳ್ಳೆಯದು, ಅದೇ ಥರ ನೀವು ಕೂಡ ನಿಮ್ಮ ಲೈಫಲ್ಲಿ ಮುಂದೆ ನಡಿಬೇಕು. ಏನೆಲ್ಲ ಆಗಿದೆಯೋ, ಏನೆಲ್ಲ ನಡೀತಾ ಇದೆಯೋ ನಡೆಯೋಕ್ಕೆ ಬಿಡಿ, ಯಾವುದನ್ನು ಹಿಡಿದಿಟ್ಕೊಬೇಡಿ. ಈವನ್ ಜಾಬ್ ನೀವು ಬಿಡಬೇಕು ಅಂದರೆ ಖಂಡಿತ ಬಿಡಿ, ನಿಮಗೆ ಬೇರೆ ಒಳ್ಳೆ ಜಾಬ್ಸ್ ಖಂಡಿತ ಸಿಗುತ್ತೆ. ನಿಮ್ಮ ಕೆಲಸಕ್ಕೆ ಎಲ್ಲಿ ಬೆಲೆ ಇಲ್ವೋ ನೀವು ಅದರಿಂದ ನೀವು ಹೊರಗೆ ಬಂದರೆ ಬೇರೆಯವ್ರು ನಿಮಗೆ ಬೆಲೆ ಕೊಡೋರು ತುಂಬ ಜನ ಸಿಗ್ತಾರೆ. ಸೊ ನಿಮ್ಮ ಲೈಫಲ್ಲಿ ನೀವು ಡೌಟ್ಸ್ ಇಟ್ಕೊಬೇಡಿ ಅನ್ನೋದು ಈ ಫೈಲಿಗೆ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಓಕೆ, ಆ್ಯಂಡ್ ನಿಮಗೆ ಗೈಡೆನ್ಸ್ ಏನಿದೆ ಈ ಒಂದು ತಿಂಗಳು, ಫೆಬ್ರವರಿ ತಿಂಗಳು ನಿಮಗೆ ಗೈಡೆನ್ಸ್ ಏನಿದೆ? ಫೆಬ್ರವರಿ ತಿಂಗಳು ನಿಮಗೆ ಗೈಡೆನ್ಸ್ ಏನಿದೆ? ಪಾಸಿಟಿವ್ ಚೇಂಜಸ್ನ ಮಾಡ್ಕೊಳ್ಳಿ. ಓಕೆ, ಸೊ ನೋ ಮ್ಯಾಟರ್ ವಾಟ್, ಪಾಸಿಟಿವ್ ಚೇಂಜಸ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ತುಂಬ ಚಿಕ್ಕ ಸಕ್ಸಸ್ಸಿಂದನೇ ತುಂಬ ಜನ ತಮ್ಮನ್ನು ತಾವೇ ಮರ್ತು ಹೋಗ್ತಾರೆ ಅಥವಾ ಕಳೆದೋಗ್ತಾರೆ. ಸೊ ಏನೇ ಬರಲಿ, ಏನೇ ಚೇಂಜಸ್ ಆಗಲಿ, ದಯವಿಟ್ಟು ನೀವು ಪಾಸಿಟಿವ್ ಆಗಿರಿ ಆ್ಯಂಡ್ ಚೇಂಜಸ್ನ ತೊಗೊಂಡು ಬನ್ನಿ. ಸೊ ಪಾಸಿಟಿವ್ ಆಗಿರೋದು ಬೇರೆ ಆ್ಯಂಡ್ ಬದಲಾವಣೆಗಳನ್ನು ತರೋದು ಬೇರೆ, ಪಾಸಿಟಿವ್ ಬದಲಾವಣೆಗಳನ್ನ ತರೋದು ಬೇರೆ. ಸೊ ಎರಡೂ ಸಹ ನಾವು ಮಾಡಿದಾಗ ನಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕತೆ ಬರುತ್ತೆ ಆ್ಯಂಡ್ ಆ ಸಕಾರಾತ್ಮಕತೆಗೆ ಸಾಕಷ್ಟು ಬೆಲೆ ಇರುತ್ತೆ. ಓಕೆ, ಸೊ ನಿಮ್ಮನ್ನು ತುಂಬ ಜನ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ. ದಯವಿಟ್ಟು ನಿಮ್ಮ ಈಗೋನ ಪಕ್ಕಕ್ಕಿಡಿ ಈ ಒಂದು ತಿಂಗಳು. ಓಕೆ, ಸೊ ಅಹಂ ಅನ್ನೋದು ತುಂಬ ಕೆಟ್ಟದು. ಸೊ ನಾನು ಅನ್ನೋದು ಇರಬೇಕು, ಅದೆಲ್ಲಿರಬೇಕು ಅಲ್ಲಿದ್ರೇ ಚಂದ. ಓಕೆ, ಸೊ ಆದಷ್ಟು ನಿಮ್ಮ ಅಹಮ್ಮನ್ನು ಪಕ್ಕಕ್ಕೆ ಇಡಿ. ಆ್ಯಂಡ್ ತುಂಬ ಜನ ನಿಮಗೆ ಈ ಒಂದು ಫೈಲಿಗೆ ಫ್ರೆಂಡ್ಸ್ ಇದ್ದಾರೆ, ಬಟ್ ಯಾರೋ ಒಬ್ಬರು ಲಾಯಲ್ ಇಲ್ಲ. ಓಕೆ, ಯಾರೋ ಒಬ್ಬ ಫ್ರೆಂಡ್ ನಿಮಗೆ ಲಾಯಲ್ ಇಲ್ಲ. ಸೊ ನಿಮ್ಮ ಫೆಬ್ರವರಿ ತಿಂಗಳಲ್ಲಿ ನೀವು ಟ್ರಾವೆಲ್ ಮಾಡಬಹುದು. ಓಕೆ, ಟ್ರಾವೆಲ್ ಮಾಡೋ ಇದರಲ್ಲಿ ದಯವಿಟ್ಟು
ಆರಾಮಾಗಿ ಟ್ರಾವೆಲ್ ಮಾಡಿ. ಓಕೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಸರ್ಪ್ರೈಸಸ್ಗಳು ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ಕೆಲವೊಂದು ಡಿಲೇಸ್ಗಳಾಗಬಹುದು ಜಾಬ್ ವಿಚಾರವಾಗಿ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ವಿಚಾರವಾಗಿ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆ್ಯಂಡ್ ಆರಾಮಾಗಿ ಇರಿ. ಆ್ಯಂಡ್ ಆದಷ್ಟು ನೀವು ಎಮೋಷ್ನಲಿ ತುಂಬಾ ಗ್ರೌಂಡೆಡ್ ಆಗಿರಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಕೆರಿಯರಲ್ಲಂತೂ ತುಂಬ ಸಕ್ಸಸ್ ಇದೆ. ಹೊಸ ಪ್ರೀತಿ, ಹೊಸ ಕೆರಿಯರ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಸೊ ಆದಷ್ಟು ನೀವು ಯಾರನ್ನು ಭೇಟಿ ಮಾಡ್ತೀರೋ ಅವರಿಗೆ ನೀವು ಈ ಹಿಂದೆ ನೀವು ಭೇಟಿ ಮಾಡಿರೋ ವ್ಯಕ್ತಿ ಥರ ಟ್ರೀಟ್ ಮಾಡಬೇಡಿ. ಬಿಕಾಸ್ ಆ ವ್ಯಕ್ತಿ ತುಂಬಾ ಪ್ಯೂರ್ ಹಾರ್ಟೆಡ್ ಇರ್ತಾರೆ ಆ್ಯಂಡ್ ನಿಮ್ಮನ್ನು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ತರಿಸೋ ಒಂದು ವ್ಯಕ್ತಿ ಆಗಿರ್ತಾರೆ. ಓಕೆ, ಸೊ ನೀವು ಯಾರನ್ನು ಟ್ರಸ್ಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ತಿಂಗಳಲ್ಲಿ. ಸೊ ರಿಸ್ಕನ್ನ ತಗೊಳ್ಳಿ. ಓಕೆ, ಆ್ಯಂಡ್ ಪ್ರಾಬಲಿ ತುಂಬ ಜನಕ್ಕೆ ಈ ತಿಂಗಳು ಮದುವೆ ಯೋಗಗಳು ಕೂಡ ಬರ್ತಾ ಇದೆ. ಆ್ಯಂಡ್ ಯಾರನ್ನು ನೀವು ಮದುವೆ ಆಗ್ತೀರೋ ಈ ತಿಂಗಳು ಅಥವಾ ಯಾರ ಜೊತೆ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೋ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಅಬಂಡೆನ್ಸ್ನ ತರೋರು ಇದ್ದಾರೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾರ ಒಬ್ಬರು ಟ್ರೂ ಫ್ರೆಂಡ್ ಇದ್ದರೆ ದಯವಿಟ್ಟು ಅವರನ್ನು ಬಿಟ್ಕೊಡ್ಬೇಡಿ ಯಾರೋ ಒಬ್ಬರು ಫಾಲ್ಸ್ ಫ್ರೆಂಡ್ಗೋಸ್ಕರ. ಓಕೆ, ನೀವು ಆಲ್ರೆಡಿ ಬಿಟ್ಕೊಟ್ಟಿರ್ಬೋದು, ಬಟ್ ಯು ನೋ ವಾಟ್, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಟ್ಟವರೇ ಜಾಸ್ತಿ ಒಳ್ಳೆಯವ್ರು ಅನಿಸ್ತಾರೆ, ಒಳ್ಳೆಯವರೇ ಜಾಸ್ತಿ ಕೆಟ್ಟವ್ರು ಅನಿಸ್ತಾರೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಚೂಸಿಂಗ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸನ್ನು ನೀವು ಆಯ್ಕೆ ಮಾಡೋ ಟೈಮಲ್ಲಿ ತುಂಬ ಹುಷಾರಾಗಿ ಆಯ್ಕೆ ಮಾಡಿ. ಬಿಕಾಸ್ ಯಾರೋ ಒಬ್ಬರು ಟ್ರೂ ಫ್ರೆಂಡ್ ಇದ್ದಾರೆ, ಮೇ ಬಿ ನೀವು ಅವರಿಂದ ಡಿಸ್ಟೆನ್ಸ್ ಇದೀರಾ, ಅವ್ರ ಜೊತೆ ನೀವು ಇರೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಸೊ ಟೆಂಪ್ರರಿ ಪ್ರಾಬ್ಲಮ್ಸ್ ಬರ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ಟೆಂಪ್ರರಿ ಹೆಲ್ತ್ ಇಶ್ಯೂಸ್ ಬರಬಹುದು. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಅದ್ರ ಬಗ್ಗೆ. ಆ್ಯಂಡ್ ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಹೋಗೋದು ಅಥವಾ ಹೆಲ್ತ್ ಇಶ್ಯೂಸ್ ಇದ್ದರೆ ತಕ್ಷಣ ಅದ್ರ ಬಗ್ಗೆ ಒಂದು ಕಾಳಜಿ ಕೊಡೋದನ್ನು ನೋಡಿ. ಓಕೆ, ಈವನ್ ಯಾರೋ ಒಬ್ಬರು ನಿಮಗೆ ವರ್ಕ್ ಪ್ಲೇಸಲ್ಲಿ ನಾನು ಮುಂಚೆನೇ ಹೇಳಿರೋ ಥರ ಸಿಕ್ಸಾಕಕ್ಕೆ ನೋಡ್ತಾ ಇದ್ದಾರೆ, ಬಟ್ ನೀವು ಅದರಿಂದ ತುಂಬಾ ಒಂದು ಸಣ್ಣ ಒಂದು ಇದರಿಂದ ಹೊರಗೆ ಬರ್ತೀರಾ, ವಿಜಯಿ ಆಗ್ತೀರಾ. ಓಕೆ, ಸೊ ತುಂಬ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಯು ವಿಲ್ ಬಿ ಓಕೆ. ಇನ್ನು ಕೆಲವರಿಗೆ ಪ್ರಾಬಲಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವ್ರು ಯಾರ ಬಗ್ಗೆನೋ ನಿಮಗೆ ಮ್ಯಾರೇಜ್ ಬಗ್ಗೆ ಅವ್ರು ಕೇಳಿ ನಿಮಗೆ ಚೆನ್ನಾಗಿ ಅನಿಸಲ್ಲ. ಓಕೆ, ಪ್ರಾಬಲಿ ಆ ವ್ಯಕ್ತಿ ಯಾರಿಗೋ ಮದುವೆ ಆಗ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಇಷ್ಟ ಆಗ್ತಾ ಇಲ್ಲ. ಪ್ರಾಬಲಿ ಯಾರೋ ವ್ಯಕ್ತಿನೋ ಮದುವೆ ಆಗ್ತಾ ಇದ್ದಾರೋ ಆ ವ್ಯಕ್ತಿ ಸರಿ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ, ಅದ್ರ ಬಗ್ಗೆ ನಿಮಗೆ ಡಿಸಪಾಯಿಂಟ್ಮೆಂಟ್ ಇದೆ. ಅಥವಾ ನೀವು ಇಷ್ಟಪಡೋ ವ್ಯಕ್ತಿ ಯಾರನ್ನೋ ಬೇರೆಯವ್ರನ್ನ ಮದುವೆ ಆಗೋ ಚಾನ್ಸಸ್ ಇದೆ ಆ್ಯಂಡ್ ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಬಟ್ ವಾಟ್ ಐ ಸಿ ಈಸ್ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಫೆಬ್ರವರಿ ತಿಂಗಳು. ಓಕೆ, ಚೇಂಜಸ್ನ ನೀವು ತರೋದ್ರಿಂದ ಟೆನ್ಷನ್ನು ಆಮೇಲೆ ವಿನಾಕಾರಣ ಯೋಚನೆ ಮಾಡೋದನ್ನು ನೀವು ಹೊರಗೆ ಬರ್ತೀರಾ. ಓಕೆ, ಸೊ ಡಾಕ್ಟ್ರ್ ಹತ್ರ ಹೋಗಲೇಬೇಕು, ನೀವು ಈ ತಿಂಗಳು ಸರಿ ಮಾಡಿಕೊಳ್ಳೇಬೇಕು. ಓಕೆ, ಸೊ ಆದಷ್ಟು ಮನೆಯಲ್ಲೇ ಎಲ್ಲೋ ಒಂದು ಕಡೆ ಟ್ರ್ಯಾಪ್ಡ್ ಆಗಿರಬೇಡಿ, ಅಥವಾ ಎಲ್ಲಿದ್ದೀರೋ ಅಲ್ಲೇ ಟ್ರ್ಯಾಪ್ಡ್ ಆಗಿರಬೇಡಿ. ಆ್ಯಂಡ್ ಬಿ ಕೇರ್ಫುಲ್, ನೀವು ಎಲ್ಲಿ ಟ್ರಾವೆಲಿಂಗ್ ಹೋಗ್ತೀರೋ ಅಥವಾ ಏನು ಮಾಡ್ತಾ ಇದ್ದೀರೋ ಲೀಗಲಿ ಎಲ್ಲನೂ ಹುಷಾರಾಗಿ ಮಾಡಿ. ಬಿಕಾಸ್ ವಿನಾಕಾರಣ ನಿಮ್ಮ ಲೈಫಲ್ಲಿ ಏನಾರ ಎನಿಮಿಟೀಸ್ ಬರ್ಬೋದು, ಲೀಗಲ್ ಮ್ಯಾಟರ್ಸ್ಗಳು ಬರ್ಬೋದು. ಸೊ ಹುಷಾರಾಗಿರಿ ಆ್ಯಂಡ್ ರೆಸ್ಟ್ ತುಂಬ ತೊಗೋಬೇಡಿ. ತುಂಬ ಸುಸ್ತು ರೆಸ್ಟ್ ತೊಗೊಳ್ಳೋದು ಮಾಡಬೇಡಿ, ತುಂಬ ಮಾಡಬೇಡಿ. ಓಕೆ, ಹುಷಾರಿಲ್ಲ ಅಂದರೆ ರೆಸ್ಟ್ ತೊಗೊಳ್ಳೋದು ಓಕೆ, ಬಟ್ ನೀವು ಚೆನ್ನಾಗಿದ್ದೀರಾ ಅಂದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ಅನ್ನೋದು ಇಲ್ಲಿ ನಿಮಗೆ ಮೆಸೇಜ್ ಆಗಿದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ದಿಸ್ ಈಸ್ ಅ ಮೆಸೇಜ್, ಬಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಅದು 100% ನಿಮಗೆ ಬಂದೇ ಬರುತ್ತೆ. ಈ ಬ್ಲೆಸ್ಸಿಂಗ್ಸು ಫೆಬ್ರವರಿಲಿ ಬರುತ್ತೆ. ಸೊ ನನ್ನ ಬಾಯಿಂದ ಮಾರ್ಚ್ ಬಂತು, ಸೊ ಪ್ರಾಬಲಿ ಫೆಬ್ರವರಿ ಮಾರ್ಚ್ ಒಳಗೆ ನಿಮಗೆ ಈ ಬ್ಲೆಸ್ಸಿಂಗ್ಸ್ ಬಂದೇ ಬರುತ್ತೆ. ಸೊ ಫೆಬ್ರವರಿಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ, ಡಿವೈನ್ ಪ್ಯಾಷನ್. ಓಕೆ, ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್, ವಾಟ್ ಯುವರ್ ಹಾರ್ಟ್ಸ್ ಟ್ರೂ ಡಿಸೈರ್. ಸೊ ಆಲ್ರೆಡಿ ನಾನು ಹೇಳಿರೋ ಥರ
ನಿಮಗೇನು ಬೇಕು ಆನೆಸ್ಟಾಗಿ ನೀವೇ ಡಿಸೈಡ್ ಮಾಡಬೇಕು. ನಿಮ್ಮ ಲೈಫಲ್ಲಿ ಏನು ಬೇಕು, ಯಾರು ಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಆ್ಯಂಡ್ ಆ ಡಿವೈನ್ ಪ್ಯಾಷನ್ ನಿಮ್ಮಲ್ಲಿ ಬರುತ್ತೆ. ಅಂದರೆ ಆ ಒಂದು ಡಿಸಿಷನ್ಸ್ನ ತಗೊಳ್ಳೋ ಶಕ್ತಿ ನಿಮ್ಮಲ್ಲಿ ಆ ದೇವ್ರು ಎಲ್ಲಿಂದನೋ ತುಂಬಿಸ್ಕೊಡ್ತಾನೆ. ಸೊ ಅದನ್ನು ನೀವು ರೆಸ್ಪೆಕ್ಟ್ ಮಾಡಿ ಆ್ಯಂಡ್ ಆ ಚೇಂಜಸ್ಗಳಿಗೆ ರೆಡಿ ಇರಿ. ಬಿಕಾಸ್ ಆ ಕಾರ್ಡ್ ನೀವು ನೋಡೋದಾದರೆ ವಾಲ್ಕೆನೋ ಇದೆ ಹಿಂದ್ಗಡೆ. ಸೊ ನಾವು ತುಂಬ ಸತಿ ಕೇಳಿದ್ದೀವಿ, ಆ ವಾಲ್ಕೆನೋ ಬಂದು ಹೋದ್ಮೇಲೆ ಅಲ್ಲಿ ಸಾಕಷ್ಟು ಏನೋ ಒಳ್ಳೊಳ್ಳೆ ಮೆಟೀರಿಯಲ್ಸ್ ನಮಗೆ ಸಿಗುತ್ತೆ. ಓಕೆ, ಖನಿಜಗಳು ಸಿಗುತ್ತೆ. ಸೊ ಆದಷ್ಟು ನೀವು ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ತರೋದನ್ನು ಟ್ರೈ ಮಾಡಿ. ಓಕೆ, ಡಿಸಿಷನ್ಸ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ದೇವರು ನಿಮಗೆ ಫೋರ್ಸ್ ಮಾಡ್ತಾರೆ ಈ ಡಿಸಿಷನ್ಸ್. ಬ್ಲೆಸ್ಸಿಂಗ್ಸ್ ನಿಮ್ಗೆ ಏನಕ್ಕೆ ಬರ್ತಾ ಇದೆ ಅಂದರೆ ದೇವರೇ ನಿಮಗೆ ಫೋರ್ಸ್ ಮಾಡ್ತಾರೆ ಬದಲಾವಣೆಗಳಿಗೆ. ಓಕೆ, ಲೊಕೇಶನ್ ಚೇಂಜಸ್ ಆಗ್ಬೋದು, ಅಥವಾ ನೀವು ಬೇರೆ ಕಡೆ ಹೋಗ್ಬೋದು. ಏನೇ ಆದ್ರೂ ಅದನ್ನು ತಗೊಳ್ಳಿ. ಟ್ರಾನ್ಸ್ಫರ್ ಆಗೋದು, ಅಥವಾ ನಿಮ್ಮ ಮನೆ ಬದಲಾಯಿಸ್ಕೊಳ್ಳೋದು, ಅಥವಾ ಏನೋ ಒಂದಿದೆ, ಜಸ್ಟ್ ಟೇಕ್ ಇಟ್. ಓಕೆ, ನಾನು ಹೇಳಿರೋ ಥರ ಯಾರ ಜೊತೆನೂ ನಿಮ್ಮ ಬಾಂಡಿಂಗ್ಸ್ ಇದೆ, ಆ್ಯಂಡ್ ಆ ಬಾಂಡಿಂಗ್ಸ್ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನು ತರುತ್ತೆ. ಆ್ಯಂಡ್ ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್, ಆ್ಯಂಡ್ ಟೇಕ್ ದಟ್ ಬ್ಲೆಸ್ಸಿಂಗ್ ಅಲ್ಲಿ ರಿಸೀವ್ ಮಾಡೋದಕ್ಕೆ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ನಿಮ್ಮ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. ಪೈಲ್ ನಂಬರ್ 2, ಯಾರು ಅವೇರ್ನೆಸ್ ಈ ಒಂದು ಕಾರ್ಡನ್ನು ನೀವು ಚಾಯ್ಸ್ ಮಾಡಿದ್ದೀರಾ. ಸೊ ಈ ಒಂದು ಕಾರ್ಡು ನೀವು ಚಾಯ್ಸ್ ಮಾಡಿದರೆ ತುಂಬ ದೊಡ್ಡ ವಾರ್ನಿಂಗ್ ಕಾರ್ಡ್ ಇದು. ಓಕೆ, ಸೊ ಎಚ್ಚರಿಕೆ ಕಾರ್ಡು. ಅವೇರ್ನೆಸ್ ಅಂದರೆ ಸುತ್ತಮುತ್ತ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಅವರ ನಿಜವಾದ ಸ್ವರೂಪವನ್ನು ನೋಡಿ. ಓಕೆ, ಅವ್ರು ಯಾವ ಥರ ಇದ್ದಾರೆ, ಅಥವಾ ನಿಮ್ಮ ಜೊತೆ ಯಾವ ಥರ ಬಿಹೇವ್ ಮಾಡ್ತಾರೆ, ನೀವಿಲ್ದಾಗ ಯಾವ ಥರ ಬಿಹೇವ್ ಮಾಡ್ತಾರೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ನಿಮ್ಮನ್ನೇ ಯಾವ ಥರ ಟ್ರೀಟ್ ಮಾಡ್ತಾರೆ, ಅವರ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಈವನ್ ರಿಲೇಷನ್ಶಿಪ್ಪಲ್ಲೂ ಸಹ. ಓಕೆ, ಸೊ ಸುತ್ತಮುತ್ತ ಏನು ನಡೀತಾ ಇದೆಯೋ ಅದ್ರ ಕಡೆ ಗಮನ ಕೊಡಿ. ಸಾಕಷ್ಟು ಸ್ಪಷ್ಟತೆ ನಿಮಗೆ ಸಿಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲರೂ ಒಳ್ಳೆಯವರು, ಯಾರೂ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ. ಅವರು ಹೇಳ್ತಾರೆ ನಮಗೆ, ನೀನು ವಿನಾಕಾರಣ ಯೋಚನೆ ಮಾಡ್ತೀಯಾ ಅನ್ನೋದು ಎಲ್ಲ ಸುಳ್ಳು. ಸೊ ನಿಮ್ಮ ಲೈಫಲ್ಲಿ ಏನೋ ಒಂದು ಸುಳ್ಳು ನಡೀತಾ ಇದೆ, ಮೋಸಗಳು ನಡೀತಾ ಇದೆ, ಯಾರೋ ನಿಮ್ಮನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ತುಂಬ ಹುಷಾರಾಗಿ ಇರಿ ಅನ್ನೋದು ಈ ಕಾರ್ಡ್ ನಿಮಗೆ ತಿಳಿಸ್ಕೊಡ್ತಾ ಇದೆ. ಅಥವಾ ನೀವು ಯಾವುದೋ ಒಂದು ಭ್ರಮೇಲಿದ್ದೀರಾ, ಆ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನೋದು, ಅಥವಾ ಯಾರ್ದೋ ಒಬ್ಬರ ಭ್ರಮೇಲಿದ್ದೀರಾ, ಆ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನೋದನ್ನು ಈ ಒಂದು ಕಾರ್ಡ್ ನಿಮಗೋಸ್ಕರ ಹೇಳ್ತಾ ಇದೆ. ಸೊ ವಿಘ್ನೇಶ್ವರ, ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2 ಅವರಿಗೆ ಫೆಬ್ರವರಿ ತಿಂಗಳು ಹೇಗಿರುತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ಯಾರ ಥರ ಬರ್ತ್ಡೇ ಇದ್ದರೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ದೇವರು ಒಳ್ಳೇದು ಮಾಡಲಿ. ಸೊ ನೋಡೋಣ ನಿಮ್ಮ ಫೆಬ್ರವರಿ ತಿಂಗಳು ಹೇಗಿರುತ್ತೆ ಅನ್ನೋದನ್ನು. Knight of Cups, Ace of Wands, 8 of Cups, okay, Chariot, King of Cups, 9 of Pentacles and 9 of Cups. ಸೊ ಇಲ್ಲಿ ಫಸ್ಟು ಇಲ್ಲಿ ರಿಲೇಷನ್ಶಿಪ್ ಮೇಲೆ ಜಾಸ್ತಿ ಎಂಫಸೈಸ್ ಆಗ್ತಾಯಿದೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ನೀವು ಯಾರ ಜೊತೆನೋ ಇದ್ದೀರಾ, ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ ನಿಮಗೆ ಸೋಲ್ಮೇಟ್ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಓಕೆನಾ, ಆ್ಯಂಡ್ ಸೋಲ್ಮೇಟ್ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಇವರನ್ನು ತುಂಬಾ ಅಟ್ರಾಕ್ಟಿವ್ ಫೀಲ್ ಆಗುತ್ತೆ. ಬಟ್ ಏನೋ ಒಂದು ಮಿಸ್ಸಿಂಗ್ ಇದೆ.
ಓಕೆನಾ. ಸೊ ನೀವು ಜಾಬ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಯಾರ ಮೇಲೇನೋ ತುಂಬ ವ್ಯಾಮೋಹ ಇದೆ, ಕಣ್ಣು ಕುರುಡು ಪ್ರೀತಿ ಇದೆ. ಓಕೆ, ಕುರುಡು ಪ್ರೀತಿ ಇದೆ, ಸಾರಿ. ಸೊ ಹಾಗಾಗಿ ನಿಮಗೆ ಅವೇರ್ನೆಸ್ ಕಾರ್ಡ್ ಬಂದಿರೋದು. ಸೊ ನೀವು ಈ ಒಂದು ತಿಂಗಳಲ್ಲಿ ತುಂಬ ಜಾಸ್ತಿ ನಿಮ್ಮನ್ನು ಎಮೋಷ್ನಲಿ ಹಿಡಿದಿಟ್ಕೊಬೇಕು. ಯಾಕಂದರೆ ನಿಮ್ಮ ಕಂಟ್ರೋಲ್ ತಪ್ಪೋಯ್ತು ಅಂದರೆ ಸಾಕಷ್ಟು ಕೆಟ್ಟ ನಿರ್ಧಾರಗಳನ್ನು ನೀವು ಮಾಡ್ತೀರಾ. ಓಕೆ, ಈ ಪರ್ಸನ್ ನಿಮ್ಮ ಸೋಲ್ಮೇಟೇ ಇರ್ಬೋದು, ಬಟ್ ಈ ಪರ್ಸನ್ ಫೇಕ್ ಸೋಲ್ಮೇಟ್ ಇರ್ಬೋದು, ಅಥವಾ ಟೆಂಪ್ರರಿ ಸೋಲ್ಮೇಟ್, ಕಾರ್ಮಿಕ್ ಸೋಲ್ಮೇಟ್ ಇರಬಹುದು. ಸೊ ಇವರು ನಿಮ್ಮ ಲೈಫಲ್ಲಿ ಬಂದು ಹೋಗಬೇಕಿತ್ತು ಆ್ಯಂಡ್ ನಿಮಗೊಂದು ಪಾಠ ಕಲಿಬೇಕಿತ್ತು ಇವರಿಂದ. ಆ್ಯಂಡ್ ನಿಮಗೆ ಇವರಿಂದ ಏನು ಪಾಠ ಕಲ್ತಿದ್ದೀರಾ ಅಂದರೆ, ಲೈಫಲ್ಲಿ ಎಲ್ಲರೂ ಇಂಪಾರ್ಟೆಂಟ್ ಅಲ್ಲ. ನಾನು ನೇರವಾಗಿ ಬುದ್ಧಿವಂತಿಕೆನ ಯೂಸ್ ಮಾಡಬೇಕು. ಯಾರನ್ನು ನಾನು ಸತ್ಯ ಗೊತ್ತಾದ ಮೇಲೆ ಯಾರನ್ನು ನಾನು ದೂರ ಇಡಬೇಕು, ಅವರನ್ನು ನಾನು ದೂರ ಇಡಬೇಕು. ತುಂಬ ಎಮೋಷ್ನಲಿ ತುಂಬ ಕೊಡಬಾರ್ದು. ಈ ಪರ್ಸನಿಗೆ ನೀವು ತುಂಬ ಕೊಟ್ಬಿಟ್ಟಿದ್ದೀರಾ. ಓಕೆನಾ, ಎಲ್ಲ ಥರದಲ್ಲೂ. ಓಕೆ, ಈವನ್ ಫಿಸಿಕಲಿ ಕೂಡ, ಮೆಂಟಲಿ ಕೂಡ, ಎಲ್ಲ ಥರದಲ್ಲೂ ಈ ಪರ್ಸನ್ನಿಗೆ ನಿಮ್ಮನ್ನು ನೀವು ಅರ್ಪಣೆ ಮಾಡಿಬಿಟ್ಟಿದ್ದೀರಾ. ಬಟ್ ಈ ಪರ್ಸನ್ ನಿಮಗೆ ಏನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ನನಗೆ ಫ್ರೆಂಡ್ಸೇ ಹೆಚ್ಚು ನಿನಗಿಂತ, ಥರ್ಡ್ ಪಾರ್ಟೀಸೇ ಹೆಚ್ಚು ನಿನಗಿಂತ ಅನ್ನೋದನ್ನು ಈ ವ್ಯಕ್ತಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಈ ವ್ಯಕ್ತಿಯಿಂದ ನೀವು ಯಾಕೆ ದೂರ ಸರಿಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಮೆಟೀರಿಯಲ್ ಅಬಂಡೆನ್ಸ್ ಬರೋದಿದೆ. ಅದರ ಜೊತೆಗೆ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ವ್ಯಕ್ತಿ ತುಂಬ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ, ನಿಮ್ಮನ್ನು ಎಮೋಷ್ನಲಿ ತುಂಬ ಸಹಾಯ ಮಾಡ್ತಾರೆ. ಆ್ಯಂಡ್ ಪ್ರಾಬಬಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದು ಒಂದು ರೀತಿಯಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಆಗಿರುತ್ತೆ. ಈ ವ್ಯಕ್ತಿಗೆ ನೈಟ್ ಆಫ್ ಕಪ್ಸಿಗೆ ಕಂಪೇರ್ ಮಾಡಿ ಆ್ಯಂಡ್ ಕಿಂಗ್ ಆಫ್ ಕಪ್ಸಿಗೆ ಕಂಪೇರ್ ಮಾಡಿದ್ರೆ, ನೀವು ಈ ವ್ಯಕ್ತಿ ಜೊತೆ ಮದುವೆ ಆಗೋ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬಟ್ ನೀವೇನು ಮಾಡಬೇಕು, ನಿರ್ಧಾರಗಳನ್ನು ಮಾಡಬೇಕು. ಸೊ ನಾನು ಪ್ರತಿ ಸತಿನೂ ವಿಡಿಯೋಸಲ್ಲಿ ನಿರ್ಧಾರಗಳ ಮೇಲೆ ಯಾಕೆ ನನ್ನ ಒತ್ತಾಯ ಇರುತ್ತೆ ಅಂದರೆ, ನಾವೇ ಅದನ್ನು ನಿರ್ಧಾರ ಮಾಡಿಲ್ಲ ಅಂದರೆ ಯಾರೂ ಕೂಡ ನಮ್ಮ ಬಗ್ಗೆ ನಿರ್ಧಾರ ಮಾಡೋದಿಲ್ಲ. ನಮಗೋಸ್ಕರ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋರು ಇರ್ತಾರೆ, ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳೋರು ಇರ್ತಾರೆ. ಬಟ್ ಅದನ್ನು ನಾವು ಯಾವುದನ್ನು ತಗೋಬೇಕು ಅನ್ನೋದು ನಮಗೆ ಬಿಟ್ಟಿರುತ್ತೆ. ಸೊ ನಾಳೆ ಒಂದಿನ ನಾವು ತಪ್ಪು ನಿರ್ಧಾರಗಳನ್ನ ತಗೊಂಡು ಆ ಹೊಣೆಗಾರಿಕೆ ನಾವು ತಗೋಬೇಕಾಗತ್ತೆ. ಆಯಿತಾ? ಸೊ ದಯವಿಟ್ಟು ಅವೇರ್ನೆಸ್ ಕಾರ್ಡನ್ನ ನೀವು ಚಾಯ್ಸ್ ಮಾಡಿದ್ದೀರಾ ಅಂದರೆ ಖಂಡಿತ ಏನೋ ಒಂದು ಸರಿ ಇಲ್ಲ. ಅಥವಾ ಯಾವ ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಯಾವ ಒಂದು ಸಿಚುವೇಷನಲ್ಲಿ ನೀವು ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಅದರಿಂದ ನೀವು ದೂರ ಸರಿಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮಗೆ ಇಲ್ಲಿ ಎಮೋಷ್ನಲಿ ಏನೂ ಸಿಗ್ತಾನೇ ಇಲ್ಲ. ಒಬ್ರಿಗೊಬ್ರು ಮೀಟ್ ಮಾಡ್ತೀರಾ, 15 ನಿಮಿಷ ನಿಮ್ಮಿಬ್ಬರ ಮಧ್ಯದಲ್ಲಿ ಸಾಕಷ್ಟು ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ, ಮೇ ಬಿ ಫ್ರೆಂಡ್ಶಿಪ್ ಇರ್ಬೋದು, ಏನೇ ಇರ್ಬೋದು. ಬಟ್ ಅದಾದಮೇಲೆ ಝೀರೋ, ಅದಾದಮೇಲೆ ಏನೂ ಇಲ್ಲ. ಫೋಕಸ್ ಮಾಡಿ ನಿಮ್ಮ ಪೆಂಟಕಲ್ಸ್ ಮೇಲೆ, ಫೋಕಸ್ ಮಾಡಿ ನಿಮ್ಮ ಫೈನಾನ್ಸಸ್ ಮೇಲೆ, ಫೋಕಸ್ ಮಾಡಿ ನಿಮ್ಮ ಇಂಡಿಪೆಂಡೆನ್ಸ್ ಮೇಲೆ. ಬಿಕಾಸ್ ಯಾವಾಗ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ, ನಿಮಗೆ ಯಾರೂ ಬೇಡ. ನೀವು ಮದುವೆ ಆಗಿದ್ರೂ ಸರಿ, ನೀವು ಸಿಂಗಲ್ ಆಗಿದ್ರೂ ಸರಿ. ಬಟ್ ಸಿಂಗಲ್ಸ್ ಯಾರಿದ್ದೀರಾ, ನೀವು ದೃಢ ನಿರ್ಧಾರಗಳನ್ನ ತೊಗೊಂಡ್ರೆ ನಿಮ್ಮ ಮದುವೆ 9 ಮಂತ್ಸ್ ಒಳಗೆ ಇಲ್ಲಿ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ವಿಷಸ್ ನಿಮ್ಮ ಲೈಫಲ್ಲಿ ಏನಿದೆ ಅದು ಫುಲ್ಫಿಲ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಬಟ್ ನಂಬಿಕೆ ಆ್ಯಂಡ್ ನಂಬಿಕೆಯ ನಿರ್ಧಾರ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ಈಗಲೂ ಸಹ ನೀವು ಈ ಒಂದು ರೀಡಿಂಗ್ ನೋಡಿ ಎಚ್ಚೆತ್ಕೊಂಡಿಲ್ಲ ಅಂದರೆ ನಾಳೆ ಒಂದಿನ ನೀವು ತುಂಬ ಫೇಸ್ ಮಾಡಬೇಕಾಗತ್ತೆ. ಓಕೆ, ಬೇಡದೇ ಇರೋ ಅಪವಾದಗಳು, ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ತುಂಬ ಫೇಸ್ ಮಾಡಬೇಕಾಗತ್ತೆ ನೀವು. ಓಕೆ, ನೀವು ಸುಮ್ಮನಿದ್ರೂ ವಿನಾಕಾರಣ ಜಗಳಗಳು ನಡೆಯುತ್ತೆ, ಅಥವಾ ಬೇರೆಯವರು ನಿಮ್ಮ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿದೆ. ನಿಮ್ಮ ವ್ಯಕ್ತಿತ್ವದ ಮೇಲೆ ಕಳಂಕ ಬರೋದು ಸಾಧ್ಯತೆಗಳಿದೆ. ಸೊ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಒಂದು ಕಪ್ಪು ಚುಕ್ಕೆ ಅಂತೂ ಗ್ಯಾರಂಟಿ ಬರೋದಿದೆ. ಸೊ ಆದಷ್ಟು ಬೇಗ ಯಾವುದು ನಿಮಗೆ ಸರಿ ಅನ್ನಿಸ್ತಾ ಇಲ್ವೋ ಅದರಿಂದ ಹೊರಗೆ ಬನ್ನಿ. ಓಕೆ, ಆ್ಯಂಡ್ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ನೀವು ಖಂಡಿತ ರೀಡಿಂಗ್ಸ್ನ ತೊಗೋಬೋದು.
ಓಕೆ. ಆ್ಯಂಡ್ ಯಾ, ಚಾರಿಯಟ್ ಕಾರ್ಡ್ ಸೆಂಟರ್ ಆಫ್ ದ ಕಾರ್ಡ್ ಇದೆ. ಸೊ ಚಾರಿಯಟ್ ಕಾರ್ಡ್ ಬೇಸಿಕಲಿ ಇಲ್ಲಿ 5 6 7 7 ಈಸ್ ಯೋರ್ ಲಕ್ಕಿ ನಂಬರ್, ಪೈಲ್ ನಂಬರ್ 2. ಓಕೆ, 7 ನಂಬರ್ನ ನೀವು ಫೆಬ್ರವರಿ ತಿಂಗಳು ಇಡೀ ತಿಂಗಳು ನೀವು 7 ನಂಬರ್ನ ನೀವು ಫಾಲೋ ಮಾಡೋದಾದರೆ, ಅಥವಾ 7th ಡೇನ ನೀವು ಫಾಲೋ ಮಾಡೋದಾದರೆ, ಅಥವಾ ಏನೋ ಒಂದು 7ಅಲ್ಲಿ ನಿಮಗೆ ಮಿರಾಕಲ್ ಇದೆ. ಓಕೆ, 7 ಸಮ್ಟೈಮ್ಸ್ ಏನು ಹೇಳುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಡಿವೈನ್ ಹೇಳುತ್ತೆ, ದೇವ್ರು ಹೇಳುತ್ತೆ. ಆ್ಯಂಡ್ ನೀವು ನಿಮ್ಮ ಕುಲದೇವಿ ಅಥವಾ ಕುಲದೇವ್ರ ಒಂದು ಸನ್ನಿಧಿಗೆ ಹೋಗಿ ಬಂದರೆ ಸಾಕಷ್ಟು ನೀವು ಚೇಂಜಸ್ನ ಕಂಡ್ಕೊಬೋದು. ಇಫ್ ಅಟ್ ಆಲ್ ನೀವು ನಿಮ್ಮ ವೈಫ್ ಜೊತೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ಇದ್ದೀರಾ ಆ್ಯಂಡ್ ಥರ್ಡ್ ಪಾರ್ಟಿಯಲ್ಲಿ ಇದ್ದೀರಾ ಅಂದರೆ ನಿಮಗೆ ಆ ಥರ್ಡ್ ಪಾರ್ಟಿ ಬಗ್ಗೆ ಕ್ಲಾರಿಟಿ ಸಿಗೋದಿದೆ. ಓಕೆ, ಆ್ಯಂಡ್ ಬ್ಯಾಲೆನ್ಸ್ ಇಲ್ಲಿ ನೀವು ಏನಕ್ಕೆ ಮಾಡ್ಕೋಬೇಕು ಅಂದರೆ ಏನೋ ಒಂದು ನೆಗೆಟಿವ್ ಇದೆ ಆ್ಯಂಡ್ ಏನೋ ಒಂದು ಪಾಸಿಟಿವ್ ಇದೆ. ನೀವು ಯಾವುದನ್ನು ಚಾಯ್ಸ್ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಿಮಗೆ ನೆಗೆಟಿವ್ ಮೇಲೆ ಬಹಳ ಪ್ರೀತಿ ಇದೆ. ಓಕೆ, ಆ್ಯಂಡ್ ಪಾಸಿಟಿವ್ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಸೊ ಏನು ಮಾಡೋಣ ಹೇಳಿ? ಓಕೆ, ಆದಷ್ಟು ನೀವು ದೃಢ ನಿರ್ಧಾರಗಳನ್ನು ತೊಗೋಬೇಕು. ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಎಂಥ ವ್ಯಕ್ತಿ ಅಂದರೆ ಅವಳ ಕಣ್ಮುಂದೆ ಸತ್ಯ ಇದೆ, ನ್ಯಾಯವಾಗಿದೆ, ಎಲ್ಲ ಥರದಲ್ಲೂ ಅವಳು ನೋಡಿದ್ದಾಳೆ, ಅದನ್ನು ವಿಚಾರಿಸಿದ್ದಾಳೆ ಅಂದಮೇಲೆ ಅವಳು ಡಿಸಿಷನ್ಸ್ನ ತೊಗೊಳೋದಕ್ಕೆ ಆ್ಯಂಡ್ ಆ ವ್ಯಕ್ತಿಯಿಂದ ಅಥವಾ ಸಿಚುವೇಶನ್ನ ಕಟ್ ಮಾಡಿ ಮುಂದೆ ನಡೆಯೋದಕ್ಕೆ ಅವಳು ಯಾವುದೇ ರೀತಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ತಗೊಳ್ಳೋದಿಲ್ಲ. ಸೊ ನೀವು ಕೂಡ ಹಾಗೇ ಇರಬೇಕಾಗತ್ತೆ. ಆ್ಯಂಡ್ ಸಾಕಷ್ಟು ತುಂಬ ಸತಿ ನಿಮ್ಮನ್ನು ತುಂಬ ಜನ ಹೇಳಿರ್ಬೋದು, ಥರ್ಡ್ ಪಾರ್ಟಿ ಇದೆ, ಅದಿದೆ, ಇದಿದೆ, ವ್ಯಕ್ತಿ ಸರಿ ಇಲ್ಲ, ಅಥವಾ ಏನೋ ಒಂದು ಸಿಚುವೇಶನ್ ಸರಿ ಇಲ್ಲ ಅನ್ನೋದು. ಬಟ್ ಅದನ್ನು ನೀವು ವಿನಾಕಾರಣ ನಂಬ್ತಾ ಇಲ್ಲ ಅಂದರೆ ಅದು ನಿಮ್ಮ ತಪ್ಪಾಗುತ್ತೆ. ಓಕೆ, ಸೊ ಖಂಡಿತ ನಿಮ್ಮ ಲೈಫಲ್ಲಿ ಮುಂದೊಂದು ದಿನ ತುಂಬ ಚೆನ್ನಾಗಿದೆ. ಈ ವ್ಯಕ್ತಿಯಿಂದ ನಿಮಗೆ ಲಕ್ ಬಂದಿರ್ಬೋದು, ಈ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಏನೋ ಒಂದು ಚೆನ್ನಾಗಿ ನಡೀತಾ ಇರ್ಬೋದು. ತಲೆ ಕೆಡ್ಸ್ಕೊಬೇಡಿ, ಕಟ್ ಮಾಡಿ. ಬಿಕಾಸ್ ಇನ್ನೂ ಸಾಕಷ್ಟು ಸ್ಟ್ರಾಂಗ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ನೈಟ್ ಈಸ್ ನಥಿಂಗ್ ಇನ್ ಫ್ರಂಟ್ ಆಫ್ ಕಿಂಗ್. ಅರ್ಥ ಆಯ್ತಾ? ಸೊ ತೂಕ ಮಾಡಿ ನೋಡಿ. ಆ್ಯಂಡ್ ದಟ್ ಈಸ್ ವಾಟ್ ಚಾರಿಯಟ್ ಇಸ್ ಟೆಲಿಂಗ್. ಬ್ಯಾಲೆನ್ಸ್ ಮಾಡಿ ನೋಡಿ. ಆ್ಯಂಡ್ ಅಗೇನ್ ಈ ಕಡೆ ಸೈಡ್ ಬ್ಲ್ಯಾಕ್ ಇದೆ ಆ್ಯಂಡ್ ಈ ಕಡೆ ಸೈಡ್ ವೈಟ್ ಇದೆ. ಐ ಮೀನ್ ಎವ್ರಿ ಟೈಮ್ ನೆಗೆಟಿವ್ ಇಸ್ ನಾಟ್ ಬ್ಯಾಡ್. ಓಕೆ, ಸೊ ಅದಿರಬೇಕು ಲೈಫಲ್ಲಿ. ಇದ್ದಾಗ ನಿಮಗೆ ಮುಂದೆ ಏನು ಡಿಸಿಷನ್ಸ್ನ ತೊಗೊಬೇಕು ಅನ್ನೋ ಸ್ಪಷ್ಟತೆ ನಿಮಗೆ ಬರುತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಒಳ್ಳೆ ಟೈಮ್ ಬರ್ತಾ ಇದೆ ಆ್ಯಂಡ್ ಒಳ್ಳೆ ಪರ್ಸನ್ ಬರ್ತಾ ಇದೆ, ಮನಿ ಬರ್ತಾ ಇದೆ, ಪ್ರಾಪರ್ಟಿ ಬರ್ತಾ ಇದೆ, ಬ್ಯಾಲೆನ್ಸ್ ಬರ್ತಾ ಇದೆ. ಜಸ್ಟ್ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಪೇಷನ್ಸ್ ಜೊತೆ ಆ್ಯಕ್ಷನ್ ಇಂಪಾರ್ಟೆಂಟ್ ಇದೆ. ಆ್ಯಕ್ಷನ್ ಜೊತೆ ಕಂಟ್ರೋಲ್ ಇಂಪಾರ್ಟೆಂಟ್ ಇದೆ. ಅಂದರೆ ಹಿಡಿತಾನು ತುಂಬ ಇಂಪಾರ್ಟೆಂಟ್ ಇದೆ. ಪೈಲ್ ನಂಬರ್ 2, ನೀವೇನು ನಿರ್ಧಾರ ಮಾಡ್ತೀರಾ ಫೆಬ್ರವರಿ ತಿಂಗಳು, ಅದು ನಿಮ್ಮನ್ನು ಸೂಪರ್ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ ಆ ಡಿಸಿಷನ್ಸ್ನ ತಗೊಂಡು. ಇದು ಈ ಒಂದು ಕನೆಕ್ಷನ್ ಇದೆಯಲ್ಲ, ಈ ಕಡೆ ಸೈಡ್ ಕನೆಕ್ಷನ್ ಏನಿದೆ ನಿಮಗೆ ಕೊಡ್ತಾ ಇರೋದು, ಓ ಮೈ ಗಾಡ್, ಸಿ ಕನೆಕ್ಷನ್ ನಿಮಗೆ ಕೊಡ್ತಾ ಇರೋದು ಜಸ್ಟ್ ಒಂದು ಸಣ್ಣ ಬಿಸ್ಕೆಟ್. ಸಾರಿ ಐ ಆಮ್ ಟೆಲಿಂಗ್ ಇಟ್, ಬಟ್ ಏನು ಗೊತ್ತಾ, ನಿಮಗೆ ಈ ವ್ಯಕ್ತಿ ಏನು ತೋರಿಸ್ತಾ ಇದ್ದಾರೋ ಅದು ತುಂಬ ಸಣ್ಣಕ್ಕಿದೆ. ಇಟ್ಸ್ ನಾಟ್ ಟಿಲ್ ಮ್ಯಾರೇಜ್, ಅಥವಾ ಇಟ್ಸ್ ತುಂಬ ಸ್ಟ್ರಾಂಗ್ ಆಗಿಲ್ಲ, ಅಥವಾ ಇದು ಕೆಲಸದಾದರೆ ತುಂಬಾ ಕಮ್ಮಿ, ನಿಮ್ಮ ಒಂದು ಟ್ಯಾಲೆಂಟಿಗೆ ತುಂಬ ಕಮ್ಮಿಯಾದ ಒಂದು ಬೆಲೆನ ಕಟ್ತಾ ಇದ್ದಾರೆ. ಓಕೆ, ನನಗನ್ನಿಸ್ತಾ ಇರೋದು ಇದು ಜಾಬ್ ರಿಲೇಟೆಡ್ ಇದ್ದೀರಾ, ಅವ್ರ ಜೊತೆ ಇದ್ದೀರಾ, ಆ್ಯಂಡ್ ದಿಸ್ ಪರ್ಸನ್ ನಿಮಗೆ ಅವರು ಜಾಬಿಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಹೊರತು ದ ಎಮೋಷನ್ಸ್ ಏನು ಅವ್ರು ತೋರಿಸ್ತಾ ಇದ್ದಾರೋ ಇಟ್ಸ್ ಫೇಕ್. ಅವ್ರ ಟ್ರೂ ಎಮೋಷನ್ಸ್ ಇರೋದೇ ಥರ್ಡ್ ಪಾರ್ಟಿ ಹತ್ರ. ಆ್ಯಂಡ್ ಯು ಆರ್ ಸಮಥಿಂಗ್ ಡಿಫ್ರೆಂಟ್. ತುಂಬ ಲಾಜಿಕಲಿ, ಪ್ರಾಕ್ಟಿಕಲಿ ತುಂಬ ಏನೇನೋ ಅಪ್ಲೈ ಮಾಡಿ ಈ ಪರ್ಸನ್ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ಯು ನೀಡ್ ಟು ಕಮ್ ಔಟ್ ಆಫ್ ಇಟ್. ಓಕೆ, 8 ಆಫ್ ಕಪ್ಸ್ ಆದಮೇಲೆ 9 ಆಫ್ ಕಪ್ಸ್ ಇದೆ ಫ್ಯೂಚರಲ್ಲಿ. ಅದ್ರ ಕಡೆ ಗಮನ ಕೊಡಿ. ಸಾಕಷ್ಟು ಒಳ್ಳೇದು ಆಗೋದಿದೆ. ಸೊ ಇದನ್ನು ಬಿಟ್ಟು ಹಾಕಿ, ಯಾಕಂದರೆ ಇಲ್ಲಂತೂ ನಿಮಗೆ ಖಂಡಿತ ನೋವಂತೂ ಇದ್ದೇ ಇದೆ. ಓಕೆ, ಸೊ ನೋಡೋಣ ನಿಮಗೆ ಮೆಸೇಜ್ ಏನಿದೆ ಅನ್ನೋದು ಫೆಬ್ರವರಿ ತಿಂಗಳು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಮೆಸೇಜ್ ಏನಿದೆ ಫೆಬ್ರವರಿ ತಿಂಗಳು.
ಮೆಸೇಜ್. ಓ ಮೈ ಗಾಡ್, ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ಆ್ಯಂಡ್ ಹೈ ಪ್ರಿಸ್ಟೆಸ್ ಕಾರ್ಡ್ ಏನು ಹೇಳುತ್ತೆ? ಇಂಟ್ಯೂಷನ್ಸ್ನ ಹೇಳುತ್ತೆ, ನಿಮ್ಮ ನಾಲೆಡ್ಜ್ನ ಹೇಳುತ್ತೆ. ಓಕೆ, ಯು ಹ್ಯಾವ್ ಅ ಡಿವೈನ್ ನಾಲೆಡ್ಜ್ ದಟ್ ಕ್ಯಾನ್ ಹೆಲ್ಪ್ ಅದರ್ಸ್ ಥ್ರೂ ಯೋರ್ ಸ್ಪಿರಿಚುವಲ್ ಟೀಚಿಂಗ್ಸ್. ಓಕೆ, ಸೊ ನಿಮ್ಮಲ್ಲಿ ಸಾಕಷ್ಟು ಒಳ್ಳೆ ನಾಲೆಡ್ಜ್ ಇದೆ. ಓಕೆ, ಒಳ್ಳೆ ನಾಲೆಡ್ಜ್ ಇರೋ ಕಾರಣ ನೀವು ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೋದು ಆ್ಯಂಡ್ ನಿಮ್ಮನ್ನು ನೀವು ಕೂಡ ಹೆಲ್ಪ್ ಮಾಡ್ಕೋಬಹುದು. ಬಿಕಾಸ್ ಆಲ್ರೆಡಿ ನಿಮಗೆ ಸಿಚುವೇಶನ್ಸ್ ಗೊತ್ತಾಗ್ತಾ ಇದೆ, ಜನ ಹೇಗೆ ಅಂತ ಗೊತ್ತಾಗ್ತಾ ಇದೆ, ನಿಮ್ಮ ಮನಸ್ಸು ಏನೋ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಅನಿಸಿದ್ದನ್ನು ನೀವು ಹೇಳ್ತೀರಾ, ಮಾಡ್ತೀರಾ. ಅಂಥ ವ್ಯಕ್ತಿ ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದಾರೆ ಅನ್ನೋದಾದರೆ ನೀವು ಯೋಚನೆ ಮಾಡಿ. ಆ್ಯಂಡ್ ನಿಮಗೆ ಮೆಸೇಜ್ ಇಲ್ಲಿ ನಿಮ್ಮ ಇಂಟ್ಯೂಷನ್, ನಿಮ್ಮ ಡಿವೈನ್ ನಾಲೆಡ್ಜನ್ನ ಯೂಸ್ ಮಾಡಿ ನೀವು ಫಸ್ಟ್ ಹೊರಗೆ ಬನ್ನಿ. ಆ್ಯಂಡ್ ನೀವು ಹೊರಗೆ ಬಂದ ಮೇಲೆ ಬೇರೆಯವ್ರಿಗೂ ಸಹ ಅದರಿಂದ ಹೆಲ್ಪ್ ಆಗುತ್ತೆ, ಸಹಾಯ ಮಾಡಿ ಅನ್ನೋದು ಇಲ್ಲಿ ನಿಮಗೆ ಮೆಸೇಜ್ ಆಗಿದೆ. ಸೊ ಇನ್ನೊಂದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ತೆಗೆಯೋಣ. ಸಾರಿ, ವಿಘ್ನೇಶ್ವರ ಇಂಡೋಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಅವರ ಬ್ಲೆಸ್ಸಿಂಗ್ ಕಾರ್ಡ್ಸ್ನ ದಯವಿಟ್ಟು ತಿಳಿಸಿ. ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್ ಇದೆ ಬಾಡೀಸ್ ಆಫ್ ವಾಟರ್. ಸೊ ನದಿ ಆಗಿರಬಹುದು ಅಥವಾ ಸಮುದ್ರ ಇರ್ಬೋದು. ಸೊ ಎಲ್ಲರ ನೀವು ಹೋಗೋದಾದರೆ ಅಲ್ಲಿ ಹೋಗಿ, ಬಿಕಾಸ್ ಅಲ್ಲಿಂದ ನಿಮಗೆ ರೀಚಾರ್ಜ್ ಅಂದರೆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ನದಿ ಹತ್ತಿರ ಕೂತ್ಕೊಂಡು ನೀವು ಸ್ನಾನ ತಗೊಳ್ಳೋದು ಅಥವಾ ಸಾಲ್ಟ್ ಬಾತ್ ತಗೊಳ್ಳೋದು ಅಥವಾ ಸಮುದ್ರದಲ್ಲಿ ನೀವು ಸ್ನಾನ ಮಾಡಿ ಬರೋದು ಆ್ಯಂಡ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಕಳೆಯೋದು. ನೀರಿನ ಜೊತೆ ನಿಮ್ಮ ಒಡನಾಟ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಅದು ನಿಮ್ಮ ಬ್ಯಾಟ್ರೀಸ್ನ ರೀಚಾರ್ಜ್ ಮಾಡುತ್ತೆ ಆ್ಯಂಡ್ ನಿಮ್ಮಲ್ಲಿರೋ ನೆಗೆಟಿವಿಟಿನ ಅದು ಎಳ್ಕೊಳ್ಳುತ್ತೆ. ಓಕೆ, ಸಮುದ್ರದಲ್ಲಿ ಏನಿರುತ್ತೆ? ಉಪ್ಪಿನ ನೀರಿರುತ್ತೆ. ಸೊ ಉಪ್ಪಿನ ನೀರು ನಿಮ್ಗೆ ಏನು ಮಾಡುತ್ತೆ? ನಿಮ್ಮನ್ನು ಕ್ಲೆನ್ಸ್ ಮಾಡುತ್ತೆ. ನಿಮ್ಮಲ್ಲಿರೋ ಏನೇ ನಕಾರಾತ್ಮಕ ಶಕ್ತಿನ ಅದು ಎಳ್ಕೊಳ್ಳೋ ಶಕ್ತಿ ಅದಕ್ಕಿರುತ್ತೆ. ಸೊ ನಾವು ಹೇಳ್ತೀವಿ ಸಮುದ್ರದಲ್ಲಿ ಏನಾರ ಕಳೆದು ಹೋಯ್ತು ಅಂದರೆ ಆ ಸಮುದ್ರ ತೊಗೊಂಡ್ರೂ ಅದರ 10 ಪಟ್ಟು ನಮಗೆ ವಾಪಸ್ ಕೊಡುತ್ತೆ ಅನ್ನೋದು. ಓಕೆ, ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ಟೈಮನ್ನು ಸಮುದ್ರದ ಹತ್ರ ಅಥವಾ ನದಿಗಳ ಹತ್ರ ಅಥವಾ ಸಣ್ಣ ಲೇಕ್ಸ್ಗಳ ಹತ್ರ ಅಥವಾ ಕೊಳದ ಹತ್ರ ನೀವು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ನಿಮ್ಮ ಬ್ಯಾಟ್ರೀಸ್ ರೀಚಾರ್ಜ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಯೋರ್ ಬ್ಲೆಸ್ಸಿಂಗ್. ಮಾತ್ರ ಏನೂ ಖರ್ಚಿಲ್ಲ. ಸಮುದ್ರದ ಹತ್ರ ಕೂತ್ಕೊಳ್ಳಿ, ಅದ್ರ ಜೊತೆ ಏನೋ ಮಾತಾಡಿ ಅಥವಾ ಸ್ನಾನ ಮಾಡಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಯಾವುದೇ ಥರ ದುಡ್ಡು ಖರ್ಚು ಮಾಡೋದಿಲ್ಲ. ಓಕೆ, ಸೊ ನಿಮಗೆ ಅಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಉಪ್ಪಿನ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ. ಅದು ನಿಮಗೆ ಎನರ್ಜೀಸ್ನ ಸ್ಟ್ರಾಂಗ್ ಮಾಡಿಕೊಡುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಮೆಸೇಜಸ್ನ ನೋಡಿಬಿಡೋಣ. ಫೆಬ್ರವರಿ ತಿಂಗಳು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಅವರಿಗೆ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಏನಿದೆ? ನಿಮಗೆ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನೀವು ಸಾಕಷ್ಟು ಪ್ಲ್ಯಾನ್ಸ್ಗಳು ಬೇರೆಯವ್ರು ನಿಮ್ಮ ಹತ್ರ ತಂದುಕೊಡ್ತಾರೆ. ಓಕೆ, ಅಂದರೆ ನಾವು ಈ ಥರ ಮಾಡೋಣ, ನಾವು ಈ ಥರ ಮದುವೆ ಆಗೋಣ, ನಾವು ಈ ದಿನ ಮದುವೆ ಆಗೋಣ, ನಾವು ಈ ದಿನ ಈ ಕೆಲಸ ಶುರು ಮಾಡೋಣ. ಏನೇ ಪ್ಲ್ಯಾನ್ಸ್ಗಳನ್ನು ತಂದು ಕೊಟ್ರು ಅಥವಾ ಆ ಪ್ಲ್ಯಾನ್ಸನ್ನು ನೀವು ಒಪ್ಕೊಂಡ್ರೆ ಆ ಪ್ಲ್ಯಾನ್ಸಿಂದ ಅವರು ಹೊರಗುಳಿತಾರೆ. ನಿಮ್ಮನ್ನು ಅಲ್ಲಿ ಮಧ್ಯದಲ್ಲಿ ಸಿಕ್ಸಾಕ್ತಾರೆ ಆ್ಯಂಡ್ ಮಜಾ ನೋಡ್ತಾರೆ. ಸೊ ಆದಷ್ಟು ಬೇರೆಯವರ ಪ್ಲ್ಯಾನ್ಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಡ, ಝೀರೋ ಇರಲಿ. ಓಕೆ, ಸೊ ನಿಮ್ಮ ಹಳೆಯ ಫ್ರೆಂಡ್ಸು, ನಿಮ್ಮ ಹಳೆಯ ಪ್ರೇಮಿಗಳು ಅಥವಾ ಯಾರೋ ಒಬ್ಬರು ಬರ್ಬೋದು ನಿಮ್ಮ ಲೈಫಲ್ಲಿ. ತುಂಬ ಹುಷಾರಾಗಿರಿ, ಮತ್ತೆ ಚಾನ್ಸ್ಗಳನ್ನು ಕೊಡಬೇಡಿ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಡಿಸಿಷನ್ಸ್ಗಳನ್ನು ತೊಗೊಳ್ಳೋಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ನೀವು ತೆಗ್ದಿರೋದೇ ಅವೇರ್ನೆಸ್ ಕಾರ್ಡ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಕಾನ್ಫಿಡೆನ್ಸ್ನ ನೀವು ಜಾಸ್ತಿ ಮಾಡ್ಕೊಬೇಕು. ಆ್ಯಸ್ ಅ ಕ್ವೀನ್ ಆಫ್ ಸಾರ್ಟ್ಸ್ ನೀವು ಎಷ್ಟು ಜಾಸ್ತಿ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊತೀರಾ? ಹೇಗೆ? ಫ್ರಮ್ ಯುವರ್ ಬ್ಲೆಸ್ಸಿಂಗ್ ಕಾರ್ಡ್. ಓಕೆ, ಆ್ಯಂಡ್ ಇಂಟ್ಯೂಷನ್ ಮೇಲೆ ನಿಮ್ಮ
ಡಿಸಿಷನ್ಸ್ನ ತುಂಬ ಸ್ಟ್ರಾಂಗ್ ಮಾಡ್ಕೊಬೇಕು, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಬೇಕು. ಆ್ಯಂಡ್ ಯಾವಾಗ ನೀವು ಅದನ್ನು ಮಾಡ್ತೀರಾ ಕಾನ್ಫಿಡೆನ್ಸ್ನ ತೊಗೊಂಡು ಬರ್ತೀರಾ, ನಿಮ್ಮನ್ನು ನೀವು ನಂಬ್ತೀರಾ. ಯಾಕಂದರೆ ತುಂಬ ಜನ ನಮ್ಮನ್ನು ನಾವೇ ನಂಬಲ್ಲ. ಫಸ್ಟ್ ಪ್ಲೇಸಲ್ಲಿ ಬೇರೆಯವ್ರನ್ನ ಜಾಸ್ತಿ ನಂಬ್ತೀವಿ. ಓಕೆನಾ? ಬೇರೆಯವ್ರು ಹೇಳ್ತಾರೆ ನಾನು ಬಂದಿರೋದ್ರಿಂದಾನೇ ನಿಮ್ಮ ಲೈಫಲ್ಲಿ ಹಾಗಾಗಿರೋದು ಹೀಗಾಗಿರೋದು ಅಂತ. ಬಟ್ ಅವರೇ ನೆಗೆಟಿವ್ ಇರ್ತಾರೆ, ಅವರೇ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿರ್ತಾರೆ. ಓಕೆ, ಸೊ ಆದಷ್ಟು ಅಲ್ಲಿ ನೀವು ನಿಲ್ಲಬೇಕು. ನಿಮ್ಮನ್ನು ನೀವೇ ಯು ನೀಡ್ ಟು ಬಿಲೀವ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ನಾನು ಆಲ್ರೆಡಿ ಫಸ್ಟ್ ಪೈಲಿಗೂ ಹೇಳಿದೆ. ಆ್ಯಂಡ್ ಈ ಪೈಲಿಗೂ 7 ಈಸ್ ಯುವರ್ ಲಕ್ಕಿ ನಂಬರ್, ಬಿಕಾಸ್ ಆಲ್ರೆಡಿ 567 ಆ್ಯಂಡ್ 567. ಓಕೆ, 7 ಆ್ಯಂಡ್ 7 ಈಸ್ ಅ ವೆರಿ ಇಂಪಾರ್ಟೆಂಟ್ ನಂಬರ್ ನಿಮಗೆ ಫೆಬ್ರವರಿ ತಿಂಗಳು, ಅಥವಾ 7 ಡೇಟ್ ಏನು ಬರುತ್ತೋ ಅದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ 7 ನಂಬರ್ ಈಸ್ ಕನೆಕ್ಟೆಡ್ ಟು ಡಿವೈನ್. ಸೊ ಡಿವೈನ್ಲಿ ನಿಮಗೆ ಇಂಟ್ಯೂಷನ್ಸ್ ಬರುತ್ತೆ, ಅದ್ರ ಮೇಲೆ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಕಾನ್ಫಿಡೆಂಟಾಗಿ ನಿಲ್ಲಿ. ಬಿಕಾಸ್ ತುಂಬ ಜನ ಇಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬ ಲಕ್ಕಿ ಆಗ್ತೀರಾ. ಬಟ್ ಲಕ್ಕಿ ಆಗ್ತೀರಾ ಅಂದಿದ್ದ ಕಾರಣಕ್ಕೆ ಜಾಸ್ತಿ ಅದ್ರ ಮೇಲೆ ವ್ಯಾಮೋಹನ ಬೆಳೆಸ್ಕೊಬೇಡಿ, ದುಡ್ಡಿನ ಮೇಲೆ. ಓಕೆ, ಸೊ ಏನೇ ಬಂದ್ರೂ ಅದನ್ನು ತುಂಬ ಆರಾಮಾಗಿ ಹ್ಯಾಂಡಲ್ ಮಾಡಿ. ಅಗೇನ್ ಓಕೆ, ಸೊ ವ್ಯಕ್ತಿ ಆಗಿರ್ಬೋದು, ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ, ಪ್ರಾಪರ್ಟಿ ಬರ್ತಾ ಇದೆ, ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ. ಬಟ್ ಅದಕ್ಕೂ ಮುಂಚೆ ನೀವು ಕಾನ್ಫಿಡೆಂಟಾಗಿ ಏನು ಮಾಡಬೇಕು, ನಿರ್ಧಾರಗಳನ್ನು ತೊಗೊಬೇಕು. ಓಕೆ, ಆದಷ್ಟು ಬೇಡದೇ ಇರೋ ಫ್ರೆಂಡ್ಸಿಂದ ದೂರ ಇರಿ. ಓಕೆ, ಪ್ರಾಬಲಿ ನಾನು ಫಸ್ಟೇ ಹೇಳಿದ್ದೀನಿ, ಯು ಹ್ಯಾವ್ ಅ ಅನ್ಫೇತ್ಫುಲ್ ಲವರ್. ಓಕೆ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ದಟ್ ಪರ್ಸನ್ ಈಸ್ ನಾಟ್ ರಿಲಯಬಲ್. ಓಕೆ, ಆ್ಯಂಡ್ ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್, ಯಾರಿಗೆ ರೆಸನೇಟ್ ಆಗುತ್ತೋ ತಗೊಳ್ಳಿ. ಈವನ್ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ, ತುಂಬ ಜನ ನಿಮ್ಮನ್ನು ಸಪೋರ್ಟ್ ಮಾಡೋರಿದ್ದಾರೆ. ಸೊ ಆ ಸಪೋರ್ಟನ್ನು ತುಂಬಾ ಇದ್ರಲ್ಲಿ ತೊಗೊಬೇಡಿ. ಓಕೆ, ಜಾಸ್ತಿ ಇದ್ರಲ್ಲಿ ತೊಗೋಬೇಡಿ. ಯಾಕಂದರೆ ಯಾವಾಗ ನಾವು ಜಾಸ್ತಿ ವ್ಯಾಮೋಹನ ಬಡ್ಸ್ಕೊತೀವಿ, ಅದು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಸೊ ಬಿ ಬ್ಯಾಲೆನ್ಸ್ಡ್. ಓಕೆ, ಆ್ಯಂಡ್ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ನಿಮ್ಮನ್ನು ತುಂಬ ಜನ ನಾನು ಹೇಳಿರೋ ಥರ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯೋಕ್ಕೆ ಅಥವಾ ಏನೋ ಒಂದು ಮಾಡ್ತಾರೆ. ತುಂಬ ಹುಷಾರಾಗಿರಿ. ಏನೇ ಕೆಟ್ಟದಾದ್ರೂ ಅದು ನಿಮ್ಮ ಒಳ್ಳೆಯದಕ್ಕೆ, ಬಿಕಾಸ್ 8 ಆಫ್ ಕಪ್ಸ್ ಇದೆ. ಆ್ಯಂಡ್ ಅದು ನಿಮಗೆ ಅವೇರ್ನೆಸ್ ತಂದು ಕೊಡ್ತಾ ಇದೆ. ಏನೇ ನಿಮ್ಮ ಲೈಫಲ್ಲಿ ಕೆಟ್ಟದಾಗ್ಬೋದು, ಅದು ನಿಮ್ಮನ್ನು ಒಳ್ಳೆಯದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹೊರತು ನಿಮ್ಮನ್ನು ಮತ್ತೆ ಅದೇ ಇದಕ್ಕೆ ಎಳೆಯೋದಕ್ಕೆ ಅಲ್ಲ. ಸೊ ನೀವು ಅಂದ್ಕೊಂಡೇ ಇರೋಷ್ಟು ದುಡ್ಡು ನಿಮಗೆ ಬರುತ್ತೆ. ಬಟ್ ಆ ದುಡ್ಡನ್ನು ನೀವು ತುಂಬಾ ಜೋಪಾನವಾಗಿ ಇಟ್ಕೊಬೇಕು. ಹಾಗೂ ಅದ್ರ ಮೇಲೆ ಜಾಸ್ತಿ ಗರ್ವನೂ ತೋರಿಸ್ಬಾರ್ದು. ನೀವು ಇನ್ನೂ ಬೇಕು ಅನ್ನೋ ದುರಾಸೆನೂ ಬೇಡ. ಸೊ ಆಸೆ ಬೇಕು, ದುರಾಸೆ ಬೇಡ. ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಇದೆ. ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಅದನ್ನು ನೀವು ಫೇಸ್ ಮಾಡಬೇಕು. ಓಕೆ, ಸೊ ಯಾವುದು ಬೇಡವೋ ಅದನ್ನು ದೂರ ಬಿಟ್ಟು ಮುಂದೆ ಸರೀರಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ಆ್ಯಂಡ್ ದುರಾಸೆ ಬೇಡ ದುಡ್ಡಿನ ವಿಚಾರದಲ್ಲಿ. ಸೊ ಚೇಂಜಸ್ ನೀವು ಏನಾರ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಲೈಫಲ್ಲಿ ದುಡ್ಡನ್ನು ನಿಲ್ಸೋಕ್ಕಂತೂ, ಫ್ಲೋ ಅಂತೂ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಗುಡ್ ಲಕ್ ನಿಮಗೆ ಬಹಳ ಇದೆ ದುಡ್ಡಿನ ವಿಚಾರದಲ್ಲಿ. ಇಲ್ಲಿ 9 ಆಫ್ ಪೆಂಟಕಲ್ಸ್, ಇದು 10 ಆಫ್ ಪೆಂಟಕಲ್ಸ್, ಇದು ಏಸ್ ಆಫ್ ಪೆಂಟಕಲ್ಸ್. ಸೊ ದುಡ್ಡಿನ ವಿಚಾರದಲ್ಲಿ ತುಂಬ ಲಕ್ಕಿ ಇರ್ತೀರಾ. ಈವನ್ ಒಬ್ಬ ಪರ್ಸನ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ, ಅದರಲ್ಲೂ ನೀವು ತುಂಬ ಲಕ್ಕಿ ಇದ್ದೀರಾ. ಬಟ್ ದುರಾಸೆ ಬೇಡ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಸಣ್ಣದಾಗಿ ಮಿಸ್ ಆಗಿ ಕೆಟ್ಟ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಸಿಚುವೇಷನಿಂದ ದೇವ್ರು ನಿಮ್ಮನ್ನು ಹೊರಗೆ ತೆಗಿತಾನೆ, ಅದೇ ಪುಣ್ಯ ಅಂದ್ಕೊಳ್ಳಿ. ಹಿಂದೆ ತಿರುಗಿ ನೋಡಬೇಡಿ. ಪಾಯಿಂಟ್ ನಂಬರ್ 2. ಓಕೆ, ಆದಷ್ಟು ನಿಮ್ಮನ್ನು ನೀವು ತುಂಬಾ ಸ್ಟೇಬಲ್ ಆಗಿ ಇಟ್ಕೊಬೇಕು. ಏನೇ ಕೆಟ್ಟದಾಗಲಿ ಸ್ಟೇಬಲ್ ಆಗಿರಬೇಕು, ಏನೇ ಒಳ್ಳೆಯದಾಗಲಿ ಸ್ಟೇಬಲ್ ಆಗಿರಬೇಕು. ಸೊ ಅವೇರ್ನೆಸ್ನ ತೊಗೊಂಡು ಬನ್ನಿ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು ನೀವು. ಓಕೆ, ಸೊ ಯಾರು ನಿಮ್ಮನ್ನು ಚಾಲೆಂಜ್ ಮಾಡ್ಕೊತಾ ಬಂದರೆ ಅವ್ರನ್ನೂ ಪ್ರಶ್ನೆ ಮಾಡಿ, ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ.
ಬಿಕಾಸ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಕೆಲವೊಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗಲೂ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ನಿಮ್ಮ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಸಾಕಷ್ಟು ಮೆಸೇಜಸ್ ಬಂದಿದೆ. ಸೊ ನೀವು ಅದನ್ನು ಹೇಗೆ ತೊಗೊತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ಕಂಪ್ಲೀಟ್ಲಿ ಇದು ಅವೇರ್ನೆಸ್ ಮಂತ್ ನಿಮ್ಮದು ಆ್ಯಂಡ್ ಆ್ಯಕ್ಷನ್ ಮಂತ್ ನಿಮ್ಮದು. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಪೈಲ್ ನಂಬರ್ 3 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಇಟ್ಸ್ ಅ ನ್ಯೂ ವಿಷನ್ ಕಾರ್ಡ್. ಓಕೆ, ಸೊ ಪ್ರಾಬಬಲಿ ಈ ಕಾರ್ಡ್ ನಿಮಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ನ ನೋಡಿ ನಿಮ್ಮ ಲೈಫಲ್ಲಿ. ಓಕೆ, ಮತ್ತೆ ಅದನ್ನೇ ಮಾಡಬೇಡಿ, ಮತ್ತೆ ಅದೇ ತಪ್ಪು, ಮತ್ತೆ ಅದೇ ದಾರಿಗಳು, ಮತ್ತೆ ಅದೇ ಟೆನ್ಷನ್ಗಳು, ಮತ್ತೆ ಅದನ್ನೇ ರಿಪೀಟ್ ಮಾಡೋ ಒಂದು ಗುಣಗಳನ್ನು ನೀವು ಇಟ್ಕೋಬೇಡಿ. ಬಿಕಾಸ್ ನಿಮ್ಮ ನ್ಯೂ ವಿಷನ್ ಏನಿರುತ್ತೆ ಅಥವಾ ನಿಮ್ಮ ಹೊಸ ಪರ್ಸ್ಪೆಕ್ಟಿವ್ ಏನಿರುತ್ತೆ ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ರೈಟ್ ಪಾತ್ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಆದಷ್ಟು ನಿಮ್ಮನ್ನು ನೀವು ಹಳೆಯ ಒಂದು ವ್ಯಕ್ತಿಯಿಂದ ಹೊಸ ವ್ಯಕ್ತಿ ಆಗೋದಕ್ಕೆ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿದಷ್ಟು ನೀವು ಚೆನ್ನಾಗಿ ಆಗ್ತೀರಾ. ಸಾಕಷ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ಅಥವಾ ಪರಿಸ್ಥಿತಿನ ಬದಲಾಯಿಸ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಬೇಕು. ಏನೇ ಡಿಸ್ಟರ್ಬೆನ್ಸ್ ಇದ್ದರೂ ನೀವು ಅದನ್ನು ಬಿಡಬೇಕು. ಓಕೆ, ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು. ಯಾರು ಸರಿ ಯಾರು ತಪ್ಪು ಅಥವಾ ಯಾವ ಸಿಚುವೇಶನ್ ಹೇಗಿದೆ, ನಾವು ಯಾವ ಥರ ನಿರ್ಧಾರಗಳನ್ನು ತಗೊಂಡ್ರೆ ಯಾವ ಥರ ಒಂದು ಔಟ್ಕಮ್ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ತುಂಬಾ ಸ್ಟ್ರಾಂಗಾಗಿ ನೋಡ್ಕೊಬೇಕಾಗತ್ತೆ. ಪೈಲ್ ನಂಬರ್ 3. ಓಕೆ, ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಆ್ಯಂಡ್ ಯಾರ ಬರ್ತಡೇ ಫೆಬ್ರವರಿ ತಿಂಗಳಲ್ಲಿದೆ. ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ಬರ್ತಡೇ ಆ್ಯಂಡ್ ಗಾಡ್ ಬ್ಲೆಸ್ ಯು. ಓಕೆ, ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರಿಗೆ ಫೆಬ್ರವರಿ ತಿಂಗಳು ಏನು ವಿಷಯಗಳಿದೆ ದಯವಿಟ್ಟು ತಿಳಿಸಿ. ಫೆಬ್ರವರಿ ತಿಂಗಳು ಏನು ವಿಷಯಗಳಿದೆ? ಓಕೆ, ಸೊ ಮೊದಲನೇದಾಗಿ 2 ಆಫ್ ಸಾರ್ಟ್ಸ್ ಇದೆ, 6 ಆಫ್ ವಾಂಡ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಎಂಪರರ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, 4 ಆಫ್ ವಾಂಡ್ಸ್ ಇದೆ ಹಾಗೂ ಹೈ ಪ್ರೀಸ್ಟೆಸ್ ಇದೆ. ಓಕೆ, ಪೈಲ್ ನಂಬರ್ 3 ನಿಮಗೆ ಇಲ್ಲಿ ಗೊಂದಲಗಳು ಬಹಳ ಇದೆ. ಪ್ರಾಬಬಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಡಿಸಿಷನ್ಸ್ನ ನೀವು ತೊಗೊಬೇಕು ಅಂತ. ಇಲ್ಲಿ ನಿಮಗೆ ಎರಡು ದಾರಿಗಳಿದೆ ಅಥವಾ 2 ಡಿಸಿಷನ್ಸ್ಗಳಿದೆ. ಓಕೆನಾ? ಸೊ ಆ 2 ಡಿಸಿಷನ್ಸ್ಗಳಲ್ಲಿ ನಿಮಗೆ ಯಾವ ಒಂದು ಡಿಸಿಷನ್ಸ್ನ ತಗೊಬೇಕು ಅನ್ನೋ ಒಂದು ಗೊಂದಲಗಳಿದೆ. ಬಟ್ ಫೆಬ್ರವರಿ ತಿಂಗಳಲ್ಲಿ ನೀವು ಆ ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ, ಆ ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ನೀವು ಕಾರ್ಡ್ ಚಾಯ್ಸ್ ಮಾಡಿರೋ ಥರ ನ್ಯೂ ವಿಷನ್. ಸೊ ನಿಮ್ಮನ್ನು ನೀವು ಯಾವ ಥರ ನೋಡೋದಿದೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡೋದಾದರೆ 9 ಆಫ್ ಪೆಂಟಿಕಲ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ಲೈಫಲ್ಲಿ ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟೀಸ್ ಬರ್ತಾ ಇದೆ. ಆ್ಯಂಡ್ ಆ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಹೇಗಿರುತ್ತೆ ಅಂದರೆ ಫೈನಾನ್ಷಿಯಲಿ ತುಂಬ ಬ್ಲೆಸ್ಡ್ ಇರ್ತೀರಾ, ಅಥವಾ ಫ್ಯಾಮಿಲಿ ಪ್ರಾಪರ್ಟಿ ಇನ್ಹೆರಿಟೆನ್ಸ್, ಮನೆ
ಅಥವಾ ಮನೇಲಿ ಏನಾರ ಒಂದು ಪ್ರಾಪರ್ಟಿ ವಿಚಾರವಾಗಿ ಸೆಲೆಬ್ರೇಷನ್ಸು, ಪ್ರಮೋಷನ್ನು ಸಾಕಷ್ಟು ಆಗೋದಿದೆ. ಆ್ಯಂಡ್ ಖಂಡಿತ ನೀವು ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಆದರೆ ಯಾರೋ ಒಬ್ಬರು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಎಂಪ್ರರ್ ಇಲ್ಲಿ ಪ್ರಾಬಬಲಿ ನಿಮ್ಮ ಒಂದು ಸಕ್ಸಸ್ಸಿಗೆ ಮಧ್ಯದಲ್ಲಿ ಯಾರೋ ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಫಾದರ್ ಫಿಗರ್ ಅಥವಾ ಬಾಸ್ ನಿಮ್ಮ ಒಂದು ಸಕ್ಸಸ್ ಮಧ್ಯದಲ್ಲಿ ಇದ್ದಾರೆ. ಓಕೆ, ಸೊ ಅವರನ್ನ ನಿಮ್ಮ ಸಕ್ಸಸ್ನ ತಡೀತಾ ಇದ್ದಾರೆ. ಅದರಿಂದ ನೀವು ಹೊರಗೆ ಬರಬೇಕು. ಈ ವ್ಯಕ್ತಿ ಹೇಗೆ ಅಂದರೆ, ಜಸ್ಟ್ ಅ ಸೆಕೆಂಡ್, ಐ ಆಮ್ ಸೋ ಸಾರಿ, ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು. ಬೈ ಮಿಸ್ಟೇಕಾಗಿ ಸ್ಟಾಪ್ ಆಗಿತ್ತು. ಓಕೆ, ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ನಿಮ್ಮ ಗ್ರೋತನ್ನು ಸ್ಟಾಪ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮಲ್ಲಿ ಯಾವುದೇ ಪೊಟೆನ್ಷಿಯಲ್ ಇಲ್ಲ, ನೀವು ಯಾವುದಕ್ಕೂ ಲಾಯಕ್ಕಿಲ್ಲ, ನೀವು ಈ ಹಿಂದೆ ಯಾರ ಜೊತೆನೋ ಇದ್ರಿ, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನಿಮ್ಮ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು. ಸೊ ತುಂಬ ಕೆದಕ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ನೀವಾಗಿರೋದಕ್ಕೆ ಅಥವಾ ನಿಮ್ಮನ್ನು ಬೆಳೆಯೋದಕ್ಕೆ ಈ ವ್ಯಕ್ತಿ ಬಿಡ್ತಾ ಇಲ್ಲ. ಈ ಪರ್ಸನ್ ತುಂಬ ನೆಗೆಟಿವ್ ಇದ್ದಾರೆ. ಸೊ ಈ ಪರ್ಸನ್ನ ನೀವು ತುಂಬ ಒಳ್ಳೆಯವ್ರು ಅನ್ಕೊತೀರಾ, ಅಥವಾ ನೀವು ಈ ಪರ್ಸನ್ನ ನೀವು ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಚೆನ್ನಾಗಿ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀರಾ. ಆ್ಯಂಡ್ ಈ ಪರ್ಸನ್ ಏನು ಹೇಳ್ತಾರೋ ಅದನ್ನು ನೀವು ಕೇಳ್ತೀರಾ. ನಿಮಗೇನು ಅನಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೆಯದನ್ನು ಮಾಡಬಹುದು. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ ನಿಮಗೇನೋ ಒಂದು ವ್ಯಾಲಿಡೇಷನ್ ಕೊಡ್ತಾರೆ ನಿಮ್ಮ ಬಗ್ಗೆ ಅನ್ನೋದು. ಬಟ್ ಈ ಪರ್ಸನ್ ಅದನ್ನು ಮಾಡೋದಿಲ್ಲ. ಈ ಪರ್ಸನ್ ಥರ್ಡ್ ಪಾರ್ಟಿ ನಿಮ್ಮ ಲೈಫಲ್ಲಿ. ಓಕೆ, ಈ ಪರ್ಸನ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಸ್ ಯುವರ್ ಫ್ರೆಂಡ್ ಆಗಿರ್ಬೋದು, ವೆಲ್ ವಿಷರ್ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಭಾಳ ಕಾಳಜಿ ಇದೆ ಅನ್ನೋ ಥರ ಇರ್ಬೋದು, ನಿಮ್ಮನ್ನು ಭಾಳ ಕೇರ್ ಮಾಡ್ತೀನಿ ಅನ್ನೋ ಥರ ಇರ್ಬೋದು. ಬಟ್ ಈ ವ್ಯಕ್ತಿ ಹಾಗಿಲ್ಲ. ಓಕೆ, ಸೊ ನೀವು ಅಂದ್ಕೊಂಡ್ರೆ ಈ ವ್ಯಕ್ತಿ ನನಗೋಸ್ಕರ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂದರೆ, ನೋ, ನಾಟ್. ಬಿಕಾಸ್ ಈ ವ್ಯಕ್ತಿ ನಿಮಗೆ ನಿಮ್ಮ ಪೊಟೆನ್ಷಿಯಲ್ಗಿಂತ ಕಮ್ಮಿನೇ ಕೊಡೋದು. ಓಕೆ, ಸೊ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿ, ಅಥವಾ ನಿಮ್ಮ ಬಗ್ಗೆ ಹೀಯಾಳ್ಸ್ ಮಾತಾಡಿ, ಅಥವಾ ನಿಮ್ಮನ್ನು ಕಮ್ಮಿ ಅಂತ ಭಾವಿಸಿ ಅವ್ರೇನು ಹೇಳ್ತಾರೆ ಅಥವಾ ಮಾತಾಡ್ತಾರೆ ಅಲ್ಲ, ಅದು ಅವರ ಏನೋ ಒಂದು ಪ್ಲ್ಯಾನ್ ಇದೆ. ಸೊ ಅವ್ರ ಪ್ಲ್ಯಾನ್ ಪ್ರಕಾರ ನಡೀತಾ ಇದ್ದಾರೆ. ನಿಮ್ಮನ್ನು ಎಲ್ಲೋ ಒಂದು ಕಡೆ ಅವರ ಒಂದು ಪ್ಲ್ಯಾನಲ್ಲಿ ಒಂದು ಸಣ್ಣದೊಂದು ಇವರ ಜಸ್ಟ್ ಅ ಪಾರ್ಟ್ ಆಫ್ ಇಟ್, ನಾಟ್ ದ ಹೋಲ್ ಸ್ಟೋರಿ, ಜಸ್ಟ್ ಅ ಪಾರ್ಟ್ ಆಫ್ ಅ ಸ್ಟೋರಿ ನೀವು ಆ ವ್ಯಕ್ತಿಯ ಲೈಫಲ್ಲಿ. ಸೊ ಆದಷ್ಟು ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೋ ಅದನ್ನು ನೀವು ನಂಬಕ್ಕೆ ಹೋಗಬೇಡಿ. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಗ್ರೋತನ್ನು, ನಿಮ್ಮ ಖುಷಿಗಳನ್ನು, ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಒಂದು ಚಾಣಾಕ್ಷತೆಯನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಯು ನೀಡ್ ಟು ಬಿ ಆ್ಯನ್ ಎಂಪ್ರೆಸ್ ಹಿಯರ್. ಇಲ್ಲಿ ಎಂಪ್ರರ್ ಕಾರ್ಡ್ ಬಂದಿದೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಓಕೆ, ಸೊ ಈ ಪರ್ಸನ್ ನಿಮಗೆ ಯಾವುದೋ ಒಂದು ಭ್ರಮೇಲಿ ಇಡ್ತಾ ಇದ್ದಾರೆ. ನಿಮಗೆ ದುಡ್ಡಿನ ವಿಚಾರದಲ್ಲಿ ಇರ್ಬೋದು, ಅಥವಾ ನಿಮ್ಮನ್ನು ತುಂಬ ಚೆನ್ನಾಗಿ ಅವರು ಎಲ್ಲ ಥರದಲ್ಲೂ ನಿಮ್ಮನ್ನು ಸಂಭಾಳಿಸ್ತಾರೆ, ಅಥವಾ ಏನೋ ಒಂದು ಮಾಡ್ತಾರೆ ಅನ್ನೋದಿರ್ಬೋದು. ಬಟ್ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ, ಯು ಆರ್ ಅ ಎಂಪ್ರೆಸ್ ಆ್ಯಂಡ್ ಅ ಕ್ವೀನ್ ಆಫ್ ವಾಂಡ್ಸ್. ಆ್ಯಂಡ್ ಎಂಪ್ರೆಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಇಲ್ಲಿ ಯಾವ ಥರ ಕಾಂಬಿನೇಷನ್ ಇದೆ ಅಂದರೆ, ನೀವು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀರಾ. ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಆ್ಯಂಡ್ ಈ ಒಂದು ಕಾರ್ಡ್ಸಲ್ಲಿ ನಿಮಗೆ ಯಾರೋ ಒಬ್ಬರು ತುಂಬ ಹೆಲ್ಪ್ ಕೂಡ ಮಾಡ್ತಾರೆ. ಓಕೆ, ನಿಮ್ಮ ಜಾಬ್ ವಿಚಾರವಾಗಿ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಜಾಬ್ 100% ತುಂಬ ಸಕ್ಸಸ್ಫುಲ್ ಜಾಬ್ ನಿಮಗೆ ಸಿಗುತ್ತೆ. ಸೊ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಓಕೆ, ಆ್ಯಂಡ್ ಇಫ್ ಇಟ್ ಆಲ್ ಇಟ್ ಈಸ್ ಅ ರಿಲೇಷನ್ಶಿಪ್ ಅಲ್ಲ, ಯಾರೂ ನಿಮ್ಮನ್ನು ತುಂಬ ಕಮ್ಮಿ ಅಂತ ಭಾವಿಸ್ತಾ ಇದ್ದಾರೆ, ಅವರೇ ತುಂಬ ಎಲ್ಲೋ ಒಂದು ಕಡೆ ತುಂಬ ಸುಪೀರಿಯರ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಬಟ್ ಯು ಆರ್ ಸುಪೀರಿಯರ್ ದ್ಯಾನ್ ದಟ್ ಪರ್ಸನ್. ಓಕೆ, ಆ ಪರ್ಸನ್ಗಿಂತ ತುಂಬ ಸ್ಟ್ರಾಂಗ್ ಆಗಿ ಸುಪೀರಿಯರ್ ಆಗಿದ್ದೀರಾ ನೀವು. ಓನ್ಲಿ ಥಿಂಗ್ ಈಸ್, ಈ ಒಂದು ತಿಂಗಳಲ್ಲಿ ಆ ಭ್ರಮೆಗಳಿಂದ ನೀವು ಹೊರಗೆ ಬರಬೇಕು. ಆ ಭ್ರಮೆ ನಿಮಗೆ ಕೊಡೋದು
ಚಿಕ್ಕದಾದ ಒಂದು ಯಶಸ್ಸು. ಬಟ್ ಆ ಭ್ರಮೆಯಿಂದ ನೀವು ಹೊರಗೆ ಬಂದ್ರಿ, ಯಾರ್ದೋ ಒಂದು ಹೆಲ್ಪ್ ತೊಗೊಂಡ್ರಿ, ಅಥವಾ ಇಂಪಾರ್ಟೆಂಟ್ ಮೆಸೇಜ್ ಬರುತ್ತೆ ಅಥವಾ ಗುಡ್ ನ್ಯೂಸ್ಗಳು ಬರುತ್ತೆ, ಅದನ್ನು ನೀವು ತೊಗೊಂಡ್ರಿ ಅಂದರೆ ನಿಮ್ಮ ನ್ಯೂ ವಿಷನ್ ಕಡೆ ನೀವು ಹೋಗ್ತೀರಾ, ನಿಮ್ಮ ಹೊಸ ದಾರಿ ಕಡೆ ನೀವು ಹೋಗ್ತೀರಾ. ಸೊ ಯಾರೂ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ದಯವಿಟ್ಟು ಬಿಡಬೇಡಿ. ಈ ಪರ್ಸನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆ, ಆದಷ್ಟು ಅದನ್ನು ಬಿಟ್ಟಾಕಿ. ನಿಮ್ಗೆ ಅನಿಸ್ತಾ ಇದೆ ವೆಯ್ಟ್ ಮಾಡಿ ನೋಡೋಣ, ಈ ಪರ್ಸನ್ ನನಗೇನೋ ಕೊಡ್ತಾರೆ ಅಥವಾ ಏನೋ ಒಂದು ಮಾಡ್ತಾರೆ ಅನ್ನೋದಾದರೆ ದಯವಿಟ್ಟು ಅದರಿಂದ ನೀವು ಹೊರಗೆ ಬನ್ನಿ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಆ್ಯಕ್ಷನ್ ತೊಗೊಂಡ್ಲು ಅಂದರೆ ಅವಳ ಲೈಫಲ್ಲಿ ಮದುವೆ, ಅವಳ ಲೈಫಲ್ಲಿ ಆಪರ್ಚುನಿಟೀಸು ಆ್ಯಂಡ್ ಯಶಸ್ಸು. ತುಂಬ ಜನ ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತಾರೆ ನಿಮ್ಮ ಕೆಲಸಕ್ಕೆ. ಇಷ್ಟು ದಿನ ಸಿಗದೇ ಇರೋ ಯಶಸ್ಸು, ಇಷ್ಟು ವರ್ಷ ಸಿಗದೇ ಇರೋ ಯಶಸ್ಸು ನಿಮ್ಮದಾಗ್ತಾಯಿದೆ. ಓಕೆ, ನಿಮ್ಮದು ಒಂದು ದಿನ ಅಥವಾ 10 ವರ್ಷ ಅಲ್ಲ, ನಿಮ್ಮ ಯುಗನೇ ಬರ್ತಾ ಇದೆ. ಓಕೆ, ಸೊ ಆ ಯುಗಕ್ಕೋಸ್ಕರ ನೀವು ಟ್ರೈ ಮಾಡಿ ಹೊರಗೆ ಬರಬೇಕು ಆ್ಯಂಡ್ ಭ್ರಮೆಗಳಲ್ಲಿ ಇರಬಾರ್ದು ಅನ್ನೋದು ಈ ಒಂದು ಪೈಲಿಗೆ ತುಂಬ ಸ್ಪಷ್ಟವಾಗಿ ಬಂದಿದೆ. ಓಕೆ, ಸೊ ನಿಮಗೆ ಗೊತ್ತು, ಡಿಸಿಷನ್ಸು ನೀವು ಮಾಡ್ತೀರಾ ಆ್ಯಂಡ್ ಅದರಿಂದ ಹೊರಗೆ ಬರ್ತೀರಾ. ಬಟ್ ಯಾರೋ ಒಬ್ಬರು ಮತ್ತೆ ಗೋಡೆ ಆಗ್ತಾ ಇದ್ದಾರೆ ಅದಕ್ಕೆ. ಸೊ ಆ ಗೋಡೆನ ಕೂಡ ನೀವು ದಾಟಿ ಹೋಗ್ರಿ, ಖಂಡಿತ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೈ ಪ್ರಿಸ್ಟೆಸ್ ಕಾರ್ಡ್ ನಾನಿಲ್ಲಿ ಹೇಳಲೇಬೇಕು ಏನಿದೆ ಅನ್ನೋದನ್ನು. ಓಕೆ, ಹೈ ಪ್ರಿಸ್ಟೆಸ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ನಾಲೆಡ್ಜ್ ಬಹಳ ಇದೆ. ಓಕೆ, ಆ್ಯಂಡ್ ಆ ನಾಲೆಡ್ಜಿಂದ ನೀವು ಯಾವುದೇ ಕೆಟ್ಟ ಪರಿಸ್ಥಿತಿಯಿಂದ ಹೊರಗೆ ಬರೋ ಎಲ್ಲ ಥರದ ಒಂದು ಸ್ಟ್ರಾಂಗ್ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ನಿಮ್ಮಲ್ಲಿದೆ. ಆ್ಯಂಡ್ ಅಗೇನ್ ವಿತ್ ದ ಹರ್ಮಿಟ್ ಕಾರ್ಡ್, ನೀವು ಏನನ್ನು ಚಾಯ್ಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ 3. ಓಕೆ, ಸೊ ನಾನು ಇಷ್ಟು ಟೈಮ್ ತೆಗಿತಾ ಇದ್ದೀನಿ ಆ್ಯಂಡ್ ನಿಮಗೆ ರೀಡಿಂಗ್ ಕೊಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಅದರಲ್ಲೊಂದು ಅರ್ಥ ಇರುತ್ತೆ. ಸೊ ಪ್ಲೀಸ್ ಅದನ್ನು ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊತೀರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ನಿರ್ಧಾರಗಳು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಚೇಂಜಸ್ನ ತಂದುಕೊಡುತ್ತೆ. ನೀವು ಇವರಂಡರೇ ಕೆಲಸ ಮಾಡಿ ಅಥವಾ ಇವರಂಡರೇ ಇದ್ದು ನೀವು ನಿಮ್ಮ ಲೈಫನ್ನು ಹಾಳು ಮಾಡ್ಕೊಬೇಕು ಅಂತಿದ್ದೀರೋ ಅಥವಾ ಬೇರೆ ಥರದಲ್ಲಿ ನಿಮ್ಮ ಜೀವನನ ತೊಗೊಂಡು ಹೋಗಬೇಕು ಅಂತಿದ್ದೀರೋ, ಅದು ನಿಮಗೆ ಬಿಟ್ಟಿರೋದು. ಅದು ಡೈವೋರ್ಸ್ ವಿಚಾರ ಆಗಿರ್ಬೋದು, ಜಾಬ್ ವಿಚಾರ ಆಗಿರಬಹುದು, ಅಥವಾ ನಿಮ್ಮ ಕೆರಿಯರ್ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ನಿಮ್ಮ ನಿರ್ಧಾರ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಯಾರನ್ನು ನಂಬೇಡಿ, ನಿಮ್ಮನ್ನು ನೀವು ನಂಬಿ ಅನ್ನೋದು ಇದೆ. ಆ್ಯಂಡ್ ಕೋಪದಲ್ಲಿ ಅಥವಾ ಈಗೋದಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಳಕ್ಕೆ ಹೋಗಬೇಡಿ. ಹಳೆಯ ಪರ್ಸನ್ ಆಗಬೇಡಿ. ಬಿ ಯೋರ್ ನ್ಯೂ ವಿಷನ್ ಅಥವಾ ನ್ಯೂ ವಿಷನ್ ವಿತ್ ಅ ನ್ಯೂ ವರ್ಷನ್. ಓಕೆ, ಸೊ ನಿಮಗೆ ಎಲ್ಲ ಥರದ ದಾರಿಗಳನ್ನು ದೇವರು ತೋರಿಸ್ಕೊಡ್ತಾನೆ. ಓಕೆ, ಸೊ ಯಾರ್ಯಾರು ಹೇಗೆ ಯಾರನ್ನ ಚಾಯ್ಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಫೆಬ್ರವರಿ ತಿಂಗಳು ಸಿಗ್ತಾ ಇದೆ. ಓಕೆ, ಯು ವಿಲ್ ಸಿ ಟ್ರೂ ಕಲರ್ಸ್. ಯಾರ್ಯಾರ ಮುಖವಾಡ ನಿಮಗೆ ಗೊತ್ತಾಗಬೇಕು ಅಂತಿದೆಯೋ ಅವ್ರದ್ದೆಲ್ಲರದು ಗೊತ್ತಾಗುತ್ತೆ. ಆ್ಯಂಡ್ ನಿರ್ಧಾರ ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಆದಷ್ಟು ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ಸ್ಟ್ರಾಂಗಾಗಿ ನಂಬಬೇಕಾಗಿದೆ. ಓಕೆ, ಯಾ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಅವರಿಗೆ ಇಂಪಾರ್ಟೆಂಟ್ ಮೆಸೇಜ್, ಫೆಬ್ರವರಿ ತಿಂಗಳು ಇಂಪಾರ್ಟೆಂಟ್ ಮೆಸೇಜ್ ಏನಿದೆ? ಗೋಲ್ಡನ್ ಆಪರ್ಚುನಿಟಿ. ಓ ಮೈ ಗಾಡ್, ಸಿ ನಿಮ್ಮ ಲೈಫಲ್ಲಿ ಗೋಲ್ಡನ್ ಅಪರ್ಚುನಿಟೀಸ್ ಬರ್ತಾ ಇದೆ. ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು ರೈಟ್ ನೌ. ವಾಕ್ ಥ್ರೂ ದೆಮ್. 6 of Wands. ಸಿ ಇಂಪಾರ್ಟೆಂಟ್ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು. ಯಾರೋ ಒಬ್ಬರು ಆ ಡೋರ್ ಮಧ್ಯದಲ್ಲೇ ನಿಂತಿದ್ದಾರೆ. ಲೆಟ್ ದೆಮ್ ನಾಟ್ ಇನ್ಫ್ಲೂಯೆನ್ಸ್ ಯು. ಓಕೆ, ಆ್ಯಂಡ್ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ನೀವು 8 of Swords ಎನರ್ಜಿಯಲ್ಲಿ ಇರೋದು ಎಷ್ಟು ತಪ್ಪು. ಓಕೆ, ನಿಮ್ಮ ಕೆಪ್ಯಾಸಿಟಿನ ಇದನ್ನು ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಡೋಂಟ್ ಡೂ ಇಟ್. ಫೆಬ್ರವರಿ ಈಸ್ ಯುವರ್ ಗೋಲ್ಡನ್ ಅಪರ್ಚುನಿಟಿ ಟೈಮ್. ಸೊ ತುಂಬ ಇಂಪಾರ್ಟೆಂಟ್ ಡೋರ್ಸ್ ಓಪನ್ ಆಗ್ತಾ ಇದೆ, ಅದ್ರ ಕಡೆ ಗಮನ ಕೊಡಿ. ಫೈಲ್ ನಂಬರ್ 3.
ಓ ಮೈ ಗಾಡ್, ಖಂಡಿತ ನಿಮ್ಮ ಯಶಸ್ಸು ನಿಮ್ಮದಾಗಿರುತ್ತೆ. ಯು ವಿಲ್ ಬಿ ಸೆಲ್ಫ್ ಮೇಡ್. ಓಕೆ ಓಕೆ, ಗಾಡ್ ಬ್ಲೆಸ್ಸಿಂಗ್ಸ್ ತಾನಾಗೆ ಬಂತು. ಲೀಪ್ ಆಫ್ ಫೇತ್. ಓ ಮೈ ಗಾಡ್, ನ್ಯೂ ವಿಷನ್, leap of faith. Okay, so take risk and put your heart's true desire into action. So ನಾನು ಏನು ಹೇಳಿದೆ, you need to put into action. ಎಂಪ್ರರ್ ಎಷ್ಟೇ ದೊಡ್ಡವನಾಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಯು ಆರ್ ಆ್ಯನ್ ಎಂಪ್ರೆಸ್. ಓಕೆ, ಎಂಪ್ರೆಸ್ ಡಿಸಿಷನ್ಸ್ನ ತೊಗೊಂಡ್ಲು ಅಂದರೆ ಅದನ್ನು ತೆಗ್ದು ಹಾಕೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಕೆ, ಸೊ ಬಿ ಬೋಲ್ಡ್, ರಿಸ್ಕ್ ತಗೊಳ್ಳಿ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾಡಿ. ಖಂಡಿತ ಯಶಸ್ಸಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಎಷ್ಟು ಸಿಗುತ್ತೆ ಅಂದರೆ ನೀವು ಅಂದ್ಕೊಂಡು ಇರಲ್ಲ ಅಷ್ಟು ಸಿಗುತ್ತೆ. ಬಿ ವೆರಿ ಬ್ರೇವ್. ನಿಮ್ಮ ಮನಸ್ಸು ಏನು ಹೇಳುತ್ತೋ, ಅಗೇನ್ ಹೈ ಪ್ರಿಸ್ಟೆಸ್ ಕಾರ್ಡ್, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆಯೋ ಅದ್ರ ಕಡೆ ನಿರ್ಧಾರ ತಗೊಳ್ಳಿ. ಓಕೆ, ಸೊ ಲೆಟ್ ಸಿ ವಾಟ್ ಈಸ್ ಅನ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೋಸ್ಕರ ಏನಿದೆ. ಫೆಬ್ರವರಿ ತಿಂಗಳು ಇಂಪಾರ್ಟೆಂಟ್ ಮೆಸೇಜ್ ಏನಿದೆ. Queen of Wands, Queen of Wands, Queen of Wands. Okay, Six of Wands and Six of Wands. ಯಾರೋ ಒಬ್ಬರು ನಿಮ್ಮನ್ನು ಅಗೇನ್ ಆಲ್ರೆಡಿ ಅನ್ನೋ ಹೇಳಿರೋ ಥರ ತುಂಬ ಜನ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಡೋಂಟ್ ಟ್ರಸ್ಟ್ ಎನಿಬಡಿ ಆರ್ ಹಿಮ್. ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಇದ್ದಾರೆ, ಅವರನ್ನು ನೀವು ತುಂಬ ನಂಬ್ತೀರಾ. ಡೋಂಟ್ ಟ್ರಸ್ಟ್ ದಟ್ ಪರ್ಸನ್ ವರ್ಡ್ಸ್. ಓಕೆ, ಆ್ಯಂಡ್ ಮೈಟ್ ಬಿ ಆ ಪರ್ಸನ್ ತುಂಬ ಫೋಕಸ್ಡ್ ಇರ್ಬೋದು, ಕ್ಲೆವರ್ ಇರ್ಬೋದು, ಯುನೋ ನೋ ಮ್ಯಾಟರ್ ವಾಟ್. ಅವ್ರು ಹೆಂಗಿದ್ರು ಪ್ರಾಬ್ಲಿ ಇವ್ರು ಲೇಝಿ ಇರ್ಬೋದು ಸ್ವಲ್ಪ, ಬಟ್ ಅವ್ರ ಥಿಂಕಿಂಗ್ ತುಂಬ ಆ್ಯಕ್ಯುರೇಟ್ ಇರುತ್ತೆ, ಅಥವಾ ಅವ್ರ ಇಂಟ್ಯೂಷನ್ ಆ್ಯಕ್ಯುರೇಟ್ ಇರುತ್ತೆ. ಆ್ಯಂಡ್ ನೀವು ಡಿಪೆಂಡೆಂಟ್ ಆಗಿದ್ದೀರಾ ಅವ್ರ ಮೇಲೆ. ಇವ್ರ ಇಂಟ್ಯೂಷನ್ ಇರಬಹುದು, ಬಟ್ ಯುವರ್ ಇಂಟ್ಯೂಷನ್ ಈಸ್ ವೆರಿ ಸ್ಟ್ರಾಂಗ್. ಓಕೆ, this is swords energy, that is high priestess energy. ಓಕೆ, ಸೊ ಯಾರನ್ನ ನೀವು ತುಂಬ ನಂಬ್ತಾ ಇದ್ದೀರಲ್ಲ, ನಂಬಕ್ಕೆ ಹೋಗಬೇಡಿ. ವಾಟ್ ಎವರ್, ನೋ ಮ್ಯಾಟರ್ ವಾಟ್ ಎವರ್ ದಟ್ ಪರ್ಸನ್ ಇಸ್ ಟೆಲ್ಲಿಂಗ್ ಯು ರಿಗಾರ್ಡಿಂಗ್ ವಾಟ್ ಎವರ್ ಮನಿ, ಏನೇ ಆಗಿರ್ಬೋದು. ಓಕೆ, ಸೊ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡೋ ಕಡೆ ಗಮನ ಕೊಡಿ, ರಾದರ್ ಆ ಪ್ರಾಬ್ಲಮ್ಸ್ ಒಳಗೇ ಸಿಕ್ಕಾಕೊಳ್ಳೋಕ್ಕಿಂತ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದೇನು ಅನ್ನೋದು. ಸೊ ಯಾವುದರಿಂದ ಹೊರಗೆ ಬರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆಲ್ರೆಡಿ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಓಕೆ, ದುಡ್ಡು ಬರ್ತಾ ಇದೆ, ಚಿಕ್ಕದಾದರೂ ಅದು ನಿಮ್ಮ ಯಶಸ್ಸೇ, ದೊಡ್ಡದಾದರೂ ಅದು ಯಶಸ್ಸೇ. ಬಟ್ ನಿಮಗೆ ಚಿಕ್ಕ ದುಡ್ಡು ಬಂದ ಮೇಲೆ ದೊಡ್ಡದು ಮಟ್ಟದಲ್ಲಿ ದುಡ್ಡು ಬರೋದಿದೆ. ಓಕೆ, ಸೊ ಸಾಕಷ್ಟು ಆಪರ್ಚುನಿಟೀಸ್ ಬರುತ್ತೆ. ಸೊ ದುಡ್ಡು ಒಂದೇ ಅಲ್ಲ, ಆಪರ್ಚುನಿಟೀಸ್ ಇಂಪಾರ್ಟೆಂಟ್ ಇರುತ್ತೆ. ಆಪರ್ಚುನಿಟೀಸ್ ಸಿಕ್ಕಾಗ ನಾವು ಅದನ್ನು ತೊಗೊಂಡೋದು ಇಂಪಾರ್ಟೆಂಟ್ ಇರುತ್ತೆ, ತೊಗೊಂಡ್ಮೇಲೆ ಅದನ್ನು ನಿಭಾಯಿಸೋದು ಇಂಪಾರ್ಟೆಂಟ್ ಇರುತ್ತೆ, ನಿಭಾಯಿಸಿದ ಮೇಲೆ ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ, ಮೇಂಟೈನ್ ಆದಮೇಲೆ ಅದನ್ನು ನೆಕ್ಸ್ಟ್ ಏನು ಮಾಡಬೇಕು, ಅದನ್ನು ಯಾವ ಥರ ಇಂಪ್ರೂವೈಸ್ ಮಾಡಬೇಕು, ಬೇರೆಯವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅದಾದಮೇಲೆ ನಾವು ಎಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಬಿ ವೆರಿ ವೆರಿ ಕೇರ್ಫುಲ್ ನೀವು ಏನು ಮಾಡ್ತೀರಾ ಅನ್ನೋದು ಈ ಒಂದು ತಿಂಗಳು. ಬಿಕಾಸ್ ಸಾಕಷ್ಟು ಆಪರ್ಚುನಿಟೀಸ್ ಬರುತ್ತೆ, ರಿಸ್ಕ್ ತೊಗೊಳ್ಳಿ ಆ್ಯಂಡ್ ಮುಂದೆ ನಡೀರಿ, ನೋ ಮ್ಯಾಟರ್ ವಾಟ್, ಪರ್ಸ್ನಲ್ ಎಮೋಷ್ನಲ್ ಏನಿದೆಯೋ. ಓಕೆ, ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ನೋಸ್ ಇಟ್ ಆಲ್. ನಿಮಗೆಲ್ಲ ಗೊತ್ತು ನಿಮ್ಮ ಪರಿಸ್ಥಿತಿ ಬಗ್ಗೆ, ನೀವು ಡಿಸಿಷನ್ಸ್ ತೊಗೊಬೇಕು ಅಷ್ಟೇ. ಓಕೆ, ಓಕೆ, ಇಫ್ ಅಟ್ ಆಲ್ ಮೇಲ್ ವಾಚಿಂಗ್ ದಿಸ್, ನಿಮ್ಮ ಲೈಫಲ್ಲಿ ಯಾರೊಬ್ಬರು ಫೀಮೇಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದರಿಂದ ಹೊರಗೆ ಬನ್ನಿ. ಇಫ್ ಇಟ್ ಆಲ್ ಫೀಮೇಲ್ ವಾಚಿಂಗ್ ದಿಸ್, ಸಮ್ಮನ್ ಮೇಲ್ ಕಂಟ್ರೋಲಿಂಗ್ ಯು, ಅದರಿಂದ ಹೊರಗೆ ಬನ್ನಿ. ಇಫ್ ಇಟ್ ಆಲ್ ಏನೇ ಇದ್ರೂ, ಯಾರೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದ್ರು, ಅದರಿಂದ ನೀವು ಹೊರಗೆ ಬನ್ನಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಯಾರೋ ಒಬ್ಬ ಹೆಂಗಸು ನಿಮ್ಮ ಬಗ್ಗೆ ಸುಳ್ಳನ್ನು ಹೇಳ್ತಾರೆ, ಆ್ಯಂಡ್ ಅದು ನಿಮಗೆ ಹರ್ಟ್ ಕೂಡ ಆಗುತ್ತೆ. ತುಂಬ ಜನ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಇದೆ ಆ್ಯಂಡ್ ಎಲ್ಲ ಇದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಲೆಟ್ ಇಟ್ ಬಿ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ.
ಓಕೆ, ಸೊ ನಿಮ್ಮನ್ನು ನೀವು ಹೋಲ್ಡ್ ಮಾಡ್ಕೊಳ್ಳಿ ಆ್ಯಂಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ನಿಮ್ಮನ್ನು ನೀವು ಹೋಲ್ಡ್ ಮಾಡಿ ಕಂಟ್ರೋಲ್ ಮಾಡಿ ಆ್ಯಕ್ಷನ್ಸ್ನ ತೊಗೊತೀರೋ ಅಷ್ಟೇ ನಿಮಗೆ ನಿಮ್ಮ ಜೊತೆ ನೀವು ಎಷ್ಟು ಆನೆಸ್ಟ್ ಆಗಿರ್ತೀರಾ ಅದು ತುಂಬ ನಿಮಗೆ ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ. ಓಕೆ, ಯು ಆರ್ ಕಂಟ್ರೋಲಿಂಗ್ ಎವ್ರಿಥಿಂಗ್ ಇನ್ ಯೋರ್ ಲೈಫ್. ಸೊ ನೀವು ಕಂಟ್ರೋಲರು ನೀವೇ, ಆ ಕಂಟ್ರೋಲಿಂದ ಹೊರಗೆ ಬರೋದು ನೀವೇ. ಸೊ ಕಂಟ್ರೋಲಿಂಗ್ ಕ್ಯಾನ್ ಬಿ ನೆಗೆಟಿವ್ ಆಲ್ಸೋ, ಪಾಸಿಟಿವ್ ಆಲ್ಸೋ. ಅಗೇನ್ ಸನ್ ಕಾರ್ಡ್ ತುಂಬ ಸ್ಟ್ರಾಂಗ್ ಮೇಜರ್ ಆರ್ಕನಾಸ್ ಇದೆ. ಸೊ ಟೇಕ್ ಡಿಸಿಷನ್ಸ್. ಓಕೆ, ಪೇನ್ ಇದೆ, ತುಂಬ ಜನ ಯು ಮೈಟ್ ಫೀಲ್ ದ ಪೇನ್, ಬಟ್ ಡೋಂಟ್ ಗೋ ಟು ಮಚ್ ಇನ್ ಡಿಪ್ರೆಷನ್ ಮೇಲೆ ಹೋಗಬೇಡಿ. ಅಟೆನ್ಷನ್ ಕೊಡಿ ಏನೆಲ್ಲ ನೀವು ಕಳ್ಕೊಂಡಿದ್ದೀರಾ ಅಥವಾ ಏನೆಲ್ಲ ಆಗ್ತಾಯಿದೆ ಅಂತ. ಸೊ ಯಾರೋ ಒಬ್ಬರು ನಿಮಗೆ ಬ್ಯಾಡ್ ನ್ಯೂಸ್ ಕೊಡ್ತಾರೆ ಅಥವಾ ನಿಮ್ಮ ಬಗ್ಗೆ ನಕಾರಾತ್ಮಕತೆನ ಹರಡ್ತಾ ಇದ್ದಾರೆ ಅಂದಿದ ತಕ್ಷಣ ಭಯದಲ್ಲಿ ಅಥವಾ ಏನೋ ಒಂದು ಬ್ಲಾಕ್ಸ್ನ ಕ್ರಿಯೇಟ್ ಮಾಡ್ಕೊಬೇಡಿ ನಿಮಗೋಸ್ಕರ. ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಓಕೆ, ಆ್ಯಂಡ್ ಯು ವಿಲ್ ಕಮ್ ಔಟ್ ಆಫ್ ಇಟ್. ಏನೇ ಆಗಿರ್ಬೋದು, ಏನೇ ನೋವನ್ನು ನೀವು ಅನುಭವಿಸ್ತೀರಾ, ಮೋಸನ ಅನುಭವಿಸಿ ಅದರಿಂದ ಹೊರಗೆ ಬನ್ನಿ ಅಷ್ಟೇ. ಆ್ಯಂಡ್ ಈವನ್ ಹೆಲ್ತ್ ವಿಚಾರದಲ್ಲೂ ಅಷ್ಟೇ, ನೀವು ಚೆನ್ನಾಗಾಗ್ತೀರಾ ಅನ್ನೋ ಒಂದು ಮನಸ್ಥಿತಿನ ತಂದ್ಕೊಳ್ಳಿ, ನೀವು ಚೆನ್ನಾಗಿ ಆಗ್ತೀರಾ. ಓಕೆ, ಈ ಚೇಂಜಸ್ ನಿಮಗೆ ನೋವು ಕೊಡುತ್ತೆ, ಬಟ್ ಆ ನೋವಿಂದ ನೀವು ತುಂಬ ವೈಸ್ ಆಗ್ತೀರಾ. ಓಕೆ, ಈ ನೋವಿಂದ ನೀವು ತುಂಬ ಕಲಿತೀರಾ ಆ್ಯಂಡ್ ತುಂಬ ಪ್ರಾಪರಾಗಿ ಎಲ್ಲಿ ನಿಮ್ಮನ್ನು ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಎನರ್ಜಿನ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್ಶಿಪ್ಸ್ ಹೋಗಲಿ, ಕೋಪ ಮಾಡ್ಕೊಬೇಡಿ. ಅಥವಾ ಯಾರೋ ನಿಮ್ಮನ್ನು ಮೋಸ ಮಾಡಿದ್ರು ಕೋಪ ಮಾಡ್ಕೊಬೇಡಿ. ಓಕೆ, ಸೊ ಏನೇ ಆದ್ರೂ ಲಿವ್ ಇಟ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ನ್ಯೂ ಥಿಂಗ್ಸ್. ಹೊಸತನ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಸನ್ ಕಾರ್ಡ್ is promising you a better, the bestest life. Okay, so all the very best. ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ನಿಮ್ಮ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಆ್ಯಂಡ್ ಸಾಕಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ.